ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ರಾಜ್ಯದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ಏನು? ಒಂದು, ರಾಜ್ಯ ರಾಜಕಾರಣದ ಬದಲಾವಣೆಯ ಚರ್ಚೆಗಳು ನಡೀತಾ ಇದ್ದರೆ, ಇನ್ನೊಂದು ಕಡೆ ಹದಿಹರೆಯದವರ ಹೃದಯಾಘಾತದ ಚರ್ಚೆ ಜನರ ಮಧ್ಯದಲ್ಲಿ ತುಂಬ ಇದೆ. ಈ ಎರಡೂ ವಿಷಯಗಳನ್ನು ಒಬ್ಬ ವ್ಯಕ್ತಿಯ ಹತ್ರ ಮಾತನಾಡುವುದಾದರೆ ಯಾರನ್ನ ಕರೀಬಹುದು? ನಮ್ಮ ಜೊತೆಗೆ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ದಿನೇಶ್ ಗುಂಡೂರಾವ್ ಅವರೇ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದೀರಿ, ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೇಶ್ ಗುಂಡೂರಾವ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದನ್ನು ಶುರು ಮಾಡೋಣ ಸರ್? ರಾಜಕಾರಣದಿಂದಲೋ ಹೃದಯಾಘಾತಗಳಿಂದಲೋ ಅಂತ? ನಿಮ್ಮ ಕಾರ್ಯಕ್ರಮ, ನೀವೇ ತೀರ್ಮಾನ ಮಾಡಿ. ರಾಜಕಾರಣದಿಂದಲೇ ಶುರು ಮಾಡೋಣ. ವಿಪರೀತ ಚರ್ಚೆಗಳು, ನಾಯಕತ್ವ ಬದಲಾವಣೆಯ ಚರ್ಚೆಗಳ ತನಕ ಬಂದು ನಿಂತು ಇದೆಲ್ಲದೂ ಈ ಎಪಿಸೋಡ್ ಆರಂಭಗೊಂಡಿದ್ದು BR ಪಾಟೀಲರ ಅದೊಂದು ಆಡಿಯೋ ರಿಲೀಸ್ ಆಗೋದ್ರೊಂದಿಗೆ. ಶಾಸಕರ ಮಧ್ಯದಲ್ಲಿ ಎಷ್ಟು ಅಸಮಾಧಾನ ಇದೆ ಅಂತ ಒಬ್ಬೊಬ್ಬರಾಗಿ ಮಾತಾಡಿದಾಗ ಗೊತ್ತಾಯಿತು. BR ಪಾಟೀಲ್ ಆಡಿಯೋ ರಿಲೀಸ್ ಬಗ್ಗೆ ಅವರೇ ಉತ್ತರ ಕೊಟ್ಟಿದ್ದಾರೆ. ಮತ್ತು ಒಂದೊಂದು ಸಲ ಈ ಅನಧಿಕೃತವಾಗಿ ರೆಕಾರ್ಡ್ ಆದಾಗ ಬಹುಶಃ ಅವರು ಒಂದು ಲೋಕಾಭಿರಾಮವಾದಂಥ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಭಾಳ ಹತ್ತಿರದಲ್ಲಿರುವಂಥವ್ರು BR ಪಾಟೀಲ್. ಆಯಿತಾ, ಅವ್ರ ಬಗ್ಗೆ ಅಭಿಮಾನ, ಅವ್ರ ನಾಯಕತ್ವದಲ್ಲಿ ನಂಬಿಕೆ, ವಿಶ್ವಾಸ ಇಟ್ಟಿರೋರೆ. ಅದರಿಂದ ಅವರ ಆ ಒಂದು ಹೇಳಿಕೆಗಳು ಒಂದೊಂದು ಸಲ ನಾವು ಏನು ಈ ಸಂಭಾಷಣೆಗಳೇನಿರ್ತದೆ ಅದನ್ನು ನಾವು ಪೂರ್ತಿ ಅದರ ಅರ್ಥ ಅವ್ರು ಹೇಳಿದ್ದನ್ನೇ ಆ ರೀತಿ ಅರ್ಥ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಅದು ಒಂದು. ಇನ್ನೂ ಅದಕ್ಕೋಸ್ಕರ ಅದನ್ನು ನಾನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ. BR ಪಾಟೀಲ್ ಅವರು ಹೇಳಿದ್ದಾರೆ, CM ಅವ್ರತೂ ಭೇಟಿಯಾಗಿದ್ದಾರೆ. ಅದರಿಂದ ನನಗನ್ಸುತ್ತೆ ಅದು ಅಲ್ಲಿಗೆ ಬಿಟ್ಟರೆ ಆಯಿತು, ಸಾಕು ಅಂತ ನಾವು ಬಿಡ್ತೀವಿ. ಬಟ್ ಉಳಿದ ಶಾಸಕರೇ ಬಿಡಲಿಲ್ಲ. ಏನಾಗಿದೆ, ಕೆಲವು ಸಂದರ್ಭಗಳಲ್ಲಿ ಹೇಳಿಕೆಗಳು ಕೊಡೋದು ಅಂತ ರೀತಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲೋದ್ರೂ TV ಚಾನೆಲ್ಗಳು 20 ಮೈಕ್ಗಳಿರ್ತದೆ, ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ, ಏನೋ ಹೇಳ್ಬಿಡ್ತಾರೆ. ಇದೆಲ್ಲ ಸ್ವಲ್ಪ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದೆ ಇವತ್ತು ಕರ್ನಾಟಕದಲ್ಲಿ, ಕಾಂಗ್ರೆಸ್ ಒಂದೇ ಅಲ್ಲ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ನಾವೇನು ಹೇಳ್ತೀವಿ ಅದರ ಪರಿಣಾಮ ಏನು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಎಸ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಶಾಸಕರನ್ನ 1-to-1 ಮಾತನಾಡಿಸೋ ಹಂತಕ್ಕೆ ಹೋಯ್ತಿದ್ದು ವಿಷಯ. ಹೌದು, ಒಳ್ಳೆಯದು. ಯಾಕೆಂದರೆ ಶಾಸಕರ ಒಂದು ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಬೇಕಾಗ್ತದೆ, ನಮ್ಮ ಪಕ್ಷದ ವರಿಷ್ಠರಿಗೆ ಅದು ಗೊತ್ತಾಗಬೇಕಾಗ್ತದೆ. ಆದ್ದರಿಂದ ಸುರ್ಜೇವಾಲಾ ಅವರು ಬಂದಿರೋದು ಇನ್ನೂ ಮತ್ತೆ ಬರ್ತಾ ಇದ್ದಾರೆ. ಯಾಕಂತೇಳಿ ಎಲ್ಲರೂ ಭೇಟಿಯಾಗೋಕ್ಕಾಗಿಲ್ಲ ಅವರು. ಬಹುಶಃ ಸೋಮವಾರ ಮಂಗಳವಾರ ಮತ್ತೆ ಬರ್ಬೋದು ಅಂತ ಇದೆ. ಅದರಿಂದ ಬಂದು ಎಲ್ಲರೂ ಭೇಟಿಯಾಗಿ ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆಗು ಹೋಗೋಳು ಇದ್ದೇ ಇರ್ತದೆ. ಭಿನ್ನಾಭಿಪ್ರಾಯ ಇದ್ದೇ ಅಂತೀರಿ. ಬಟ್ ಸಿದ್ದರಾಮಯ್ಯನವ್ರಿಗೆ ಇದು ಒಳ್ಳೇದು ಅನ್ಸುತ್ತಾ, ಶಾಸಕರ ಜೊತೆ 1-to-1 ಸಭೆಗಳನ್ನು ಮಾಡೋದು? ಈಗ ಉದಾಹರಣೆಗೆ ಈ ಚಾನಲ್ಗೆ ಸಂಪಾದಕನಾಗಿ ನಾನಿದ್ದೀನಪ್ಪ, ನಮ್ಮ ಮ್ಯಾನೇಜ್ಮೆಂಟ್ನವ್ರು ಯಾರೋ ಬಂದು ನಿಮ್ಮ ಸ್ಟಾಫ್ ಜೊತೆಗೆ ನಾನು 1-to-1 ಮಾತಾಡಬೇಕು ಅನ್ನೋ ಥರ ನೋಡಿ. ಇದು ರಾಜಕೀಯ ಪಕ್ಷ, ಕಿರಿಕಿರಿ ಆಗುತ್ತೆ. ಇದು ಒಂದು ರಾಜಕೀಯ ಪಕ್ಷ ಎಲ್ರಿಗೂ ಸೇರುವಂಥದ್ದು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅದು ಯಾರ್ದೋ ಒಬ್ಬರು ಓನರು. ಇದು ಸಾರ್ವಜನಿಕರಿಗೂ ಇರುವಂಥ ಒಂದು ಪಕ್ಷ ಇದು. ಅದಕ್ಕೆ ಈ ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಜನ ಮುಖಂಡರುಗಳಿದ್ದಾರೆ. ಅಭಿಪ್ರಾಯ ಸಂಗ್ರಹಣೆ ಆಗಬೇಕು. ಅದರಿಂದ ಸಿದ್ದರಾಮಯ್ಯ ಅವರಿಗೆ ಇದರಿಂದ ಯಾವುದೇ ರೀತಿಯ ನನಗನ್ಸುತ್ತೆ ಒಂಚೂರು ಕೂಡ ಅಸಮಾಧಾನ ಇರೋದಿಲ್ಲ. ಮತ್ತು ಅವರು ಕೂಡ ಇದಾಗಲಿ ಅಂತಲೇ ಬಯಸ್ತಾ ಇರ್ಬೋದು. ಯಾವುದರ ಅಭಿಪ್ರಾಯ ಸಂಗ್ರಹ? ಅಭಿಪ್ರಾಯ ಅಂತ ಹೇಳಿದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೆ, ಸರ್ಕಾರದ ಬಗ್ಗೆ ಇರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರ್ಬೋದು, ಅಥವಾ ಅವ್ರ ಜಿಲ್ಲೆ ಬಗ್ಗೆ, ಅವ್ರ ಕ್ಷೇತ್ರದ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅದು. ಅದು ನೋಡಿ, ಅದು ಮಾಡಿದ್ರೆ ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತೀರಾ. ಅವ್ರು ಬರದೇ ಹೋದರೆ ಅವ್ರು ಕೇರೆ ಮಾಡ್ತಾ ಇಲ್ಲ, ಇವ್ರ ಗತಿ, ಇವ್ರು ಯಾರನ್ನೂ ಕೂಡ ನೋಡ್ತಾನೆ ಇಲ್ಲ ಅಂತ ಕೇಳ್ತೀರಾ. ಅಲ್ಲ, ಕರ್ನಾಟಕದ ಜನ ಓಟ್ ಹಾಕಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಆರಿಸಿ ತಂದಿದ್ದಾರೆ. ಹೌದೌದು. ಸೊ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ಸಿನ ಆಗು ಹೋಗುಗಳನ್ನು ನಿರ್ಧರಿಸಬೇಕು ಅನ್ನೋದು ನಮ್ಮ ಬಯಕೆ. ಅದು ಅದೇ ರೀತಿ BJPಗೂ ಅದಂದರೆ ದಿಲ್ಲಿಲಿ ಕೂತ್ಕೊಂಡು ಇಲ್ಲಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಡಿಕ್ಟೇಟ್ ಮಾಡಬಾರ್ದು ಅನ್ನೋದು. ಅದು ಡಿಕ್ಟೇಟ್ ಯಾವತ್ತೂ ಮಾಡಿಲ್ಲ. ಅದು ರಾಷ್ಟ್ರೀಯ ಪಕ್ಷ. ಮತ್ತು ತೀರ್ಮಾನಗಳು ಅಂತಿಮವಾಗಿ ಏನೇ ದೊಡ್ಡ ತೀರ್ಮಾನಗಳು ಅಥವಾ ಅನೇಕ ವಿಷಯಗಳು ಚರ್ಚೆ ಆದಾಗ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಬಂದೇ ಬರ್ತದೆ. ಅದರಿಂದ ಆ ಮಾಹಿತಿ ಹೋಗ್ತಾ ಇರ್ಬೇಕು ತಾನೆ. ದೆಹಲಿಯಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ಹೆಂಗೆ ಗೊತ್ತಾಗ್ತದೆ? ಕರ್ನಾಟಕಕ್ಕೆ ಬಂದರೆ ತಾನೇ ಗೊತ್ತಾಗೋದು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ, ಕೇಳ್ತಾ ಇದ್ದಾರೆ. ಮತ್ತು ಸುರ್ಜೇವಾಲಾ ಅವರು ಚುನಾವಣೆ ಪೂರ್ವದಲ್ಲೂ ಕೂಡ ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ರು. ಎಲ್ಲ ಕಡೆ ಓಡಾಡಿ ಹಗಲು ರಾತ್ರಿ ದುಡಿದು ಎಲ್ಲರನ್ನೂ ಕೂಡ ಕರೆಸಿ, ಕೆಲವರು ಜನರಿಗೆ ಮನಸ್ಸು ನೋವಾಗಿತ್ತು ಸಮಾಧಾನ ಪಡಿಸಿ ಎಲ್ಲ ರೀತಿ ಮಾಡಿದ್ದಾರೆ. ಸೊ ಅವ್ರಿಗೆ ಕರ್ನಾಟಕದ ಬಗ್ಗೆ ಚೆನ್ನಾಗಿದೆ, ಅರಿವಿದೆ. ಅದರಿಂದ ಇದನ್ನು ಒಂದು ಒಳ್ಳೆಯ ಪ್ರಕ್ರಿಯೆ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಷಯಗಳನ್ನು ತಿಳ್ಕೊಳ್ಬೇಕು ತಾನೆ, ತಿಳ್ಕೊಂಡು ನಿರ್ಧಾರಕ್ಕೆ ಬರಬೇಕು.
ಯಾರನ್ನು ಕೂಡ ಕೇಳೋದಿಲ್ಲ, ನಾನೇ ನಿರ್ಧಾರ ಮಾಡ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಬಾರ್ದು. ಅದರಿಂದ ಇದು ಒಳ್ಳೆಯದು. ಅಂತೂ ಇತ್ತು ಸಿದ್ದರಾಮಯ್ಯನವ್ರು ಅಂದರೆ ಈ ಅವಧಿಗೆ ಪೂರ್ತಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳುವ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಎಲ್ಲ ಸೇರಿ ಅಂತ. ಏನಾಗ್ತದೆ, 2013-18 ತನಕ ಸಿ ಎಂ ಆಗಿದ್ದಾಗ ಯಾವ ಥರ ಅವ್ರು ಹೇಳಬೇಕಾದ ಪರಿಸ್ಥಿತಿ ಬಂದಿತ್ತು ಅದನ್ನು? ಈಗ ಅದು ಒಂದೊಂದು ಸಂದರ್ಭ ಒಂದೊಂದು ಥರ ಅಲ್ವಾ. ಈ ಒಂದು ಸಮಯದಲ್ಲಿ ಅದು ಬಹುಶಃ ಅನೇಕ ಗೊಂದಲಗಳು ಸೃಷ್ಟಿಯಾಗಿತ್ತು. ಅದಕ್ಕೋಸ್ಕರನೇ ಅವರಿಬ್ಬರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಒಟ್ಟಿಗೆ ಬಂದು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು, ಏನು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಹೇಳಿದ್ರ? ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯವರು ಹೇಳಿದ್ರು. ಮತ್ತು ಶಿವಕುಮಾರ್ ಅವರು ಕೂಡ ಅವ್ರ ಜೊತೆಲಿದ್ದರು. ಮತ್ತು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ಹೋಗ್ತೀನಪ್ಪ, ನನಗೇನು ಬೇರೆ ಏನು ಆಪ್ಷನ್ಸ್ ಇದೆ, ನಾನು ಅದರ ಪ್ರಕಾರ ಹೋಗ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಅದಕ್ಕಿಂತ ಮತ್ತು ಒಗ್ಗಟ್ಟಾಗಿ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಮತ್ತು ನಾವು ಒಂದಾಗಿ ಹೋಗ್ತೀವಿ ಅಂತ. ಅಂದರೆ 5 ವರ್ಷ ಪೂರ್ತಿ ಅವಧಿಯನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಗಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡ್ರು ಅಂತ ನಾವು ಅಂದ್ಕೋಬೇಕೀಗ. ನೋಡಿ, ಸಿದ್ದರಾಮಯ್ಯವರ ಹೇಳಿಕೆ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಶಿವಕುಮಾರ್ ಅವರು ನಿಂತಿದ್ದಾರೆ. ಅದಿರಲಿಲ್ಲ, ಓಕೆ, ಅದಿರಲಿಲ್ಲ, ಆಯಿತು. ಬಟ್ ಆದರೂ ಅವರೆಲ್ಲ ಜೊತೆಲೇ ಬಂದು ಒಂದು ಅವ್ರ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಅದರಿಂದ ಈ ಒಂದು ಬಹುಶಃ ಈ ಚರ್ಚೆಗೆ ಇದೊಂದು ಇತಿಶ್ರೀ ಆಡಬೇಕು ಅಂತ ನಾನಂತೂ ಹೇಳೋದಕ್ಕೆ ಬಯಸ್ತೀನಿ. ಇತಿಶ್ರೀ ಹಾಡೋಣ ಅಂತಲೇ ಇದ್ವಿ ಸರ್. ಅಷ್ಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ರಿಪೋರ್ಟ್ ಕೊಡಲಿ ನೋಡೋಣ ಅಂದರು. ನೋಡಿ, ಇದನ್ನ ಹೆಂಗೆ ಇತಿಶ್ರೀ ನೋಡಿ, ಅವ್ರು ಯಾರೋ ಕೇಳಿದಾಗ ಬಹುಶಃ ಏನೋ ಅದು ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಆದರೆ ಇವತ್ತು ಒಂದು ವಿಷಯವನ್ನು ನಮ್ಮ ಮುಖ್ಯಮಂತ್ರಿಯವರು ಹೇಳಿದ ಮೇಲೆ ಅದು ಹೈಕಮಾಂಡ್ಗೆ ಗೊತ್ತಿರುವಂಥ ವಿಷಯನೇ. ಖರ್ಗೆ ಸಾಹೇಬ್ರಿಗೂ ಕೂಡ ಗೊತ್ತಿರ್ತದೆ, ಶಿವಕುಮಾರ್ಗೂ ಗೊತ್ತಿರ್ತದೆ, ರಾಹುಲ್ ಗಾಂಧಿಗೂ ಗೊತ್ತಿರ್ತದೆ, ಸುರ್ಜೇವಾಲಾಗೂ ಗೊತ್ತಿರ್ತದೆ. ಆ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿರೋದು. ಓಕೆ, ಇಲ್ಲದೆ ಹೋದರೆ ಅವರೇನು ಆ ಥರ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಅಷ್ಟು ಗೊಂದಲಗಳಿಗೆ ಕಾರಣ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಳ್ಳದೇ ಇರೋರು ಹೇಳಿದ್ರು, ಗುರುತಿಸಿಕೊಂಡವರು ಹೇಳಿದ್ರು, ಮಲ್ಟಿಪಲ್ ಪವರ್ ಸೆಂಟರ್ಗಳಾಗಿಬಿಟ್ಟಿರೋದು. 2013-18 ತನಕ ಪವರ್ ಸೆಂಟರ್ ಒಂದೇ ಇತ್ತು, ಸಿದ್ದರಾಮಯ್ಯನವರೇ ಸಿಂಗಲ್ ಶೇರ್. ಈಗ ಹಂಗಲ್ಲ, ಮಲ್ಟಿಪಲ್ ಪವರ್ ಸೆಂಟರ್. ಅದರಿಂದಾಗಿ ಜಂಜಾಟ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವ್ರು ಹೇಳಿದ್ರು. ಕರೆಕ್ಟ್ ಅನ್ಸುತ್ತಾ ನಿಮಗದು? ನೋಡಿ, ಈಗ ನಮ್ಮ ಶಿವಕುಮಾರ್ ಅವರು ಕೂಡ ಅವರು ಪಕ್ಷಕ್ಕೋಸ್ಕರ ಭಾಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಪರಮೇಶ್ವರ್ ಅವರು ಇದ್ದಾರೆ, ಸೀನಿಯರ್ ಲೀಡರ್ ಇದ್ದಾರೆ. ಎಲ್ಲರೂ ಕೂಡ ಭಾಳ ಮುಂಚೂಣಿಯಲ್ಲಿರುವಂಥ ನಾಯಕರುಗಳು. ಇನ್ನೂ ಬೇರೆಯವರೆಲ್ಲ ಭಾಳ ಜನ ಇದ್ದಾರೆ. ಖರ್ಗೆ ಸಾಹೇಬರೇ ದೆಹಲಿಯಲ್ಲಿದ್ದಾರೆ, ಆಯಿತಾ. ಅವರು ನಮ್ಮ ರಾಜ್ಯದವರೇ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಆದ್ದರಿಂದ ಇಲ್ಲಿ ಅನೇಕ ಜನ ಮುಖಂಡರಿರುವಂಥ, ಪ್ರಭಾವಿ ಮುಖಂಡರಿರುವಂಥ ಒಂದು ಪಕ್ಷ. ಆದ್ದರಿಂದ ಅದು ಪವರ್ ಸೆಂಟರ್ಗಿಂತ ಪ್ರಭಾವಿಗಳು ಹೆಚ್ಚಿರೋದ್ರಿಂದ ಖಂಡಿತವಾಗಿಯೂ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಜನರಿಗೆ ಅವರವ್ರ ಅನುಯಾಯಿಗಳಿಗೆ ಇವರು ನಮ್ಮ ಲೀಡ್ರು ಅಂತ ಇರ್ತದೆ ಸ್ವಲ್ಪ. ಅದು ಸ್ವಲ್ಪ ಇರ್ಬೋದು. ಅದು ಬಿಟ್ಟರೆ ಬಟ್ ಲೀಡರ್ಸ್ ಪವರ್ಫುಲ್ ಇದ್ದಾರಲ್ಲ, ಅವರೆಲ್ಲ ನಮಗೆ ಅಸೆಟ್ಟು. ಶಿವಕುಮಾರ್ ಅವ್ರ ಅಸೆಟ್ಟು, ಪರಮೇಶ್ವರ್ ಅಸೆಟ್ಟು, ಖರ್ಗೆ ಸಾಹೇಬ್ರ ನಮ್ಗೆ ದೊಡ್ಡ ಅಸೆಟ್ಟು, ಎಲ್ಲ ನಮಗೆ ಅಸೆಟ್ಸೇ. ಸೊ ನಮಗೆ ಅಸೆಟ್ ಭರಿತವಾದಂಥ ಪಕ್ಷ ಇವತ್ತು ನಮ್ಮಲ್ಲಿ, ಅಲ್ವಾ? ಒಂದು ರೀತಿಯಲ್ಲಿ ನೋಡಿದ್ರೆ 2013-18 ತನಕ ಹಂಗಿರಲಿಲ್ಲ. ಅದು ಆವಾಗ ಪರಮೇಶ್ವರ್ ಸೋತಿದ್ರು. ಇಲ್ಲ, ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಇದ್ರು, ಅವರು ಕೇಂದ್ರ ಸಚಿವರಾಗಿದ್ದರು, ಇಷ್ಟು ಪವರ್ಫುಲ್ ಆಗಿರಲಿಲ್ಲ. ಅವರು ರಾಷ್ಟ್ರೀಯ ಅಧ್ಯಕ್ಷರಲ್ಲ. ಮತ್ತು ಪರಮೇಶ್ವರ್ ಅವರು ಸೋತಿದ್ರು. ಸೊ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ಗೆ ಬರಕ್ಕೆ ಬಿಟ್ಟಿರಲಿಲ್ಲ. ಶಿವಕುಮಾರ್ ಅವರು ಆಮೇಲೆ ನಂತರ ಕ್ಯಾಬಿನೆಟ್ಗೆ ಬಂದರು. ಈಗ ಶಿವಕುಮಾರ್ ಅವರು ಕೂಡ ಬೆಳೆದಿದ್ದಾರೆ, ಅಲ್ವಾ? ಮತ್ತು ಪರಮೇಶ್ವರ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಅವರು ಕೂಡ ಎಲ್ಲ ಅದರಿಂದ ಇವರೆಲ್ಲ ಅವ್ರವ್ರದ್ದೇ ಒಂದು ವರ್ಚಸ್ ಬೆಳೆಸ್ಕೊಂಡಿದ್ದಾರೆ. ಇನ್ನೂ ಬೇರೆ ಲೀಡರ್ಗಳೆಲ್ಲ ಇದ್ದಾರೆ. ಆ ಕಾರಣದಿಂದ ಇವತ್ತು ಪಕ್ಷಕ್ಕೆ ಹೆಚ್ಚು ಲೀಡರ್ಸ್ ಇರೋದು ಒಂದೊಂದು ಸಲ ಸ್ವಲ್ಪ ಸಮಸ್ಯೆನೂ ಇರ್ಬೋದು. ಆದರೆ ನಮ್ಮ ಪಕ್ಷ ಬಲಿಷ್ಠವಾಗಿದ್ದಾಗ ಒಳ್ಳೆಯ ಸ್ಟ್ರಾಂಗ್ ಲೀಡರ್ಸ್ ಇರ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಮತ್ತೆ ದೆಹಲಿಯ ನಿಮ್ಮ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು, ಅವರ ಆಪ್ತರನ್ನು ಕೆಟ್ಟದಾಗಿ ನಡೆಸಿಕೊಳ್ತಾ ಇದೆ, ಅಗೌರವದಿಂದ ನಡೆಸಿಕೊಳ್ತಾ ಇದೆ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಯಾಕೆ, ಹೇಗೆ? ನೀವು ಎಷ್ಟು ಉದಾಹರಣೆಗಳನ್ನು ಕೊಡಲಿ ಸರ್? ಹೇಗೆ ನಡೆಸ್ಕೊಂಡಿದ್ದಾರೆ? ಹಾಸನದಲ್ಲಿ ಒಂದು ಸಮಾವೇಶ ಮಾಡಬೇಕು, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂದರೆ ಬೇಡ, ಅದನ್ನ KPCC ಸಮಾವೇಶ ಮಾಡಿ. ಪರಮೇಶ್ವರ್ ಅವ್ರ ಪಾಪ ದಲಿತ ಶಾಸಕರನ್ನು ಕರೆದೊಂದು ಊಟ ಹಾಕೋಣ ಅಂತ ಒಂದು ಹೋಟ್ಲೆಲ್ಲ ಬುಕ್ ಮಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ರಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಇದನ್ನು ಮಾಡಬೇಡಿ ಅಂತ ಎಲ್ಲ ನೋಡಿ, ಉದಾಹರಣೆಗಳನ್ನು ಕೊಡ್ತಾರೆ. ಈಗ ಜಾತಿ ಗಣತಿ ಸಮಾವೇಶಗಳು ನಡೆದಿದೆ, ಜಾತಿ ಗಣತಿ ಎಲ್ಲ ರೆಡಿ ಆಗಿದೆ ಸರ್. ಸಿದ್ದರಾಮಯ್ಯನವ್ರ ಪೆಟ್ ಸಬ್ಜೆಕ್ಟ್ ಅದು. ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸನ್ನು ಜಾರಿಗೆ ತರಬೇಕು ಅಂತ ದಿಲ್ಲಿಗೆ ಕರೆಸ್ಕೊಂಡು ಇನ್ನೊಂದು ಸಲ ಗಣತಿ ಮಾಡಿ ಅಂತ ಹೇಳ್ತಾರೆ. ಬೇಜಾರಾಗಲ್ವ ಮನಸ್ಸಿಗೆ?
ಈ ಕಾಲ್ ತುಳಿತ ಆಗಿದೆ. ಸಿದ್ದರಾಮಯ್ಯನವರ ಆಪ್ತರನ್ನ ಹತ್ರನ ಏನೋ ಅವ್ರನ್ನೇ ಬಲಿಪಶು ಮಾಡ್ಬಿಟ್ರು ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಪಕ್ಷದ ನಾಯಕರು, ಮುಖ್ಯಮಂತ್ರಿ ಆಯ್ತಾ. ಅವ್ರ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಅಪಾರವಾದ ವಿಶ್ವಾಸ, ನಂಬಿಕೆ. ಅದಕ್ಕೇ ಅವರು ಪಕ್ಷಕ್ಕೆ ಸೇರಿದ ನಂತರದಿಂದ ವಿರೋಧ ಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ, ಆಮೇಲೆ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿ, ಮತ್ತೆ ವಿರೋಧ ಪಕ್ಷ ನಾಯಕರಾಗಿ, ಮತ್ತೆ ಮುಖ್ಯಮಂತ್ರಿ ಆಗಿರೋರು. ಎಷ್ಟು ಭರವಸೆ ನಮ್ಮ ಪಕ್ಷ ಇಟ್ಕೊಂಡಿದೆ. ಯಾವುದೋ ಸಣ್ಣ ಸಣ್ಣ ವಿಷಯಗಳು ನೀವು ಹೇಳ್ಬಿಟ್ಟು ಅವ್ರನ್ನ ಸರಿಯಾಗಿ ನಡ್ಸ್ಕೊಳ್ತಾರೆ. ಜಾತಿ ಗಣತಿ ಬಹಳ ಸೆನ್ಸಿಟಿವ್ ಇಶ್ಯೂ ಅಲ್ಲಲ್ಲ. ಅಂದ್ರೆ ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡ್ತೀವಿ. ಬೇಜಾರೇನಾಗಲಿಲ್ಲ, ಅವರು ಮುಕ್ತವಾಗಿ ಚರ್ಚೆ ಮಾಡಿದ್ರು, ಸಚಿವ ಸಂಪುಟದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದ್ರು, ಎಲ್ಲ ಕಡೆ ಚರ್ಚೆ ಮಾಡಿದ್ರು. ಈ ಥರ ಇದೆ. ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲೇ ಜಾತಿ ಗಣತಿ ಆಗಬೇಕು ಅಂತ. ಆದರೆ ಇಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಯಿತು. 10 ವರ್ಷ ಆಗೋಗಿದೆ, 10 ವರ್ಷದ ನಂಬರ್ಸ್ ಇದು. ಅದಕ್ಕೋಸ್ಕರ ಅದ್ರ ಬಗ್ಗೆ ಗೊಂದಲ. ಇನ್ನೊಂದು ಎಲ್ಲ ಕಡೆ ಇದು ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಇನ್ನೊಂದು. ಅದರಿಂದ ಇದಕ್ಕೆ ನಮ್ಮೆಲ್ಲರ ಆಸೆ ಜಾತಿ ಗಣತಿಯಾಗಿ ಅದರ ಪ್ರಕಾರ ತೀರ್ಮಾನಗಳಾಗಬೇಕು ಅಂತ. ಆದರೆ ಸಮಾಜ ಹೊಡಿಬಾರ್ದು ಅಲ್ವಾ. ನಾವು ಸಮಾಜದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊಳ್ಳೋದು ಅದು ಆಗಬಾರ್ದು. ಸಮಾಧಾನವಾಗಿ ತೊಗೊಂಡು ಹೋಗಬೇಕು. ಪ್ರಜಾಪ್ರಭುತ್ವ ಅದೇನೆ. ನಮ್ಮ ವೈಯಕ್ತಿಕ ಅಭಿಪ್ರಾಯ ನಂದು ಇದೆ, ಅದು ಮಾಡಿಬಿಡ್ಬೇಕಾಗಿತ್ತು ಅಂತ. ಆದರೆ ಇನ್ನೊಂದು ಮೇಲ್ನೋಟ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿದಾಗ ಅನಾವಶ್ಯಕವಾಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಟೀಕೆ ಟಿಪ್ಪಣಿ ಅದೆಲ್ಲ ಈಗ ಒಂದು ಹಿತಶ್ರೀ ಅದನ್ನು ಆಗದೇ ಇರತಕ್ಕಂಥ ನೋಡಿಕೊಂಡು ಇನ್ನೊಂದು ವ್ಯವಸ್ಥಿತವಾಗಿ ಮಾಡಿ ಅದನ್ನು ಒಂದು ಶೀಘ್ರಗತಿಯಲ್ಲಿ ಮಾಡಿ ಒಂದು ವರದಿಯನ್ನು ತಂದು ಮಾಡೋಣ ಅಂತಲೇ ಈಗ ತೀರ್ಮಾನ ಆಗಿದೆ. ಎಲ್ಲರೂ ಅದು ಒಪ್ಕೊಂಡಿದ್ದಾರೆ. ಅದು ಒಂದು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನೀವು ಹೇಳಿ, ಇಸ್ ಇಟ್ ನಾಟ್ ದ ಪ್ರಿರಾಗೇಟಿವ್ ಆಫ್ ದ ಕ್ಯಾಬಿನೆಟ್? ಏನು ದಿಲ್ಲಿಲಿ ಕರೆದು ಕಾಂಗ್ರೆಸ್ ಹೈಕಮಾಂಡ್ ಕೆ.ಸಿ. ವೇಣುಗೋಪಾಲ್ ಅವರ ಮೂಲಕ ಹೇಳಿಸ್ಬೇಕಾ ಜಾತಿ ಗಣತಿ ಇನ್ನೊಮ್ಮೆ ಆಗಬೇಕು ಅಂತ? 10 ವರ್ಷದ ಹಿಂದಿನ ನಂಬರ್ಸು, ಈ ನಂಬರ್ಗಳ ವಿಷಯದಲ್ಲಿ ಗೊಂದಲ ಇದೆ, ಇದು ಇನ್ನೊಂದ್ಸಲ ಮಾಡೋಣ ಅಂತ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಲಾ ಮಿನಿಸ್ಟರ್ ಹೇಳಬಹುದು. ಇದು ನಮ್ದು ಪೊಲಿಟಿಕಲ್ ಪಾರ್ಟಿ ಏನು ಕಾಂಗ್ರೆಸ್ ಪಕ್ಷ ನಮ್ಮ ಈಗ ಇದು ಅವರೇನು ಈಗ ನಮ್ಮ ರಾಜ್ಯದ ವಿಷಯಗಳ ಬಗ್ಗೆ ಪೊಲಿಟಿಕಲ್ ಇಂಪ್ಯಾಕ್ಟ್ ಇರ್ಬೋದು, ಅದರಿಂದ ಏನಾಗ್ಬೋದು, ಆಗು ಹೋಗುಗಳು ಅವ್ರಿಗೂ ಹಲವಾರು ವಿಷಯಗಳು ಗೊತ್ತಾಗಿರ್ತದೆ. ಅವ್ರು ಕರೆಸಿ ಅವ್ರೇನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಲ್ಲ. ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ, ಈ ಥರ ಎಲ್ಲ ಇದೆ ಅಂಥೇಳಿ ಅವ್ರು ಒಂದು ಸಲಹೆ ಕೊಟ್ಟಿರ್ತಾರೆ ಹೊರತು ನೀವು ಹೀಗೆ ಮಾಡಬೇಕು ಹಾಗೆ ಮಾಡಿ ಅಂತ. ಅದು ನಮ್ಮ ಸಚಿವ ಸಂಪುಟದಲ್ಲಿ ಮತ್ತೆ ಸಿದ್ದರಾಮಯ್ಯ ತಂದು ಏನು ಮಾಡಬೇಕಪ್ಪ ನೀವು ಹೇಳಿ ಅಂತ ನಮ್ಗೆಲ್ಲರೂ ಕೇಳಿದ್ರು. ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದಾರೆ ಸರ್, ಹೇಳಿದಾರಲ್ಲ. ದಿಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಇನ್ನೊಂದು ಸಲ ಮಾಡಬೇಕು ಇದನ್ನು. ಅದನ್ನು ಸಚಿವ ಸಂಪುಟಕ್ಕೆ ತೊಗೊಂಡು ಬರಬೇಕು ಅಂತಲೇ ತೊಗೊಂಡು ಬಂದು ಮತ್ತೆ ಅಲ್ಲಿ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಮತ್ತೆ ಅದನ್ನು ಮತ್ತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದಿರೋದು. ಆಯ್ತಾ? ಸೊ ಮತ್ತೆ ಪೊಲಿಟಿಕಲ್ ಪಾರ್ಟಿ ನೀವು ಈಗ ನಾನೇನು ಹೇಳಕ್ ಹೋಗೋದಿಲ್ಲ ಬಿಜೆಪಿಲಿ ಯಾವ ಥರ ನಡೀತಾರೆ ಅಂತ, ನಡೀಬಾರ್ದು ಅಂತಾನೆ ನಾನು ಇಲ್ಲ ಹಂಗಲ್ಲ. ನೋಡಿ, ಪೊಲಿಟಿಕಲ್ ಪಾರ್ಟಿಗೆ ನಮ್ಮ ಪಕ್ಷದ ಒಂದು ಸರ್ಕಾರ ಇದ್ದಾಗ ಆ ಸರ್ಕಾರ ಚೆನ್ನಾಗಿ ನಡಿಬೇಕು ಅಂತ ಪಕ್ಷದ ಒಂದು ಹಕ್ಕು ಇದ್ದೇ ಇರ್ತದೆ. ಅದರಲ್ಲಿ ಏನಾದರೂ ಅವ್ರಿಗೆ ಅನಿಸಿದ್ರೆ ಸರಿ ಇಲ್ಲ, ಇದು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಅವ್ರಿಗೆ ಹೇಳುವಂಥ ಹಕ್ಕು ಇದೆ. ಅದರ ಅರ್ಥ ಈಗ ನಾವು ಬರೀ 34 ಜನ ನಾವೇನು ಬೇಕಾದ್ರೂ ಮಾಡ್ಬೋದು ಅಂತನಲ್ಲ. ಶಾಸಕರಿದ್ದಾರೆ, ಪಕ್ಷ ಇದೆ, ಕಾರ್ಯಕರ್ತರಿದ್ದಾರೆ. ನಾವು ಬರೀ 34 ಜನ ಕೂತ್ಕೊಂಡು ಏನು ಬೇಕಾದ್ರೂ ತೀರ್ಮಾನ ಮಾಡಿಬಿಡ್ಬೋದಾ? ಅಲ್ಲ, ಆ ಥರ ಇರಬಾರ್ದು. ನಮ್ಮ ಎಲ್ಲ ಅಭಿಪ್ರಾಯ ಮುಖ್ಯ. ಅದನ್ನು ನೋಡ್ಕೊಂಡು ಮಾಡಿದ್ದೀವಿ. ಇಟ್ ಇಸ್ ಗುಡ್. ಓಕೆ, ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಸರ್? ನೋಡಿ, ಇವೆಲ್ಲ ಈಗಾಗಲೇ ಇವೆಲ್ಲ ಹೈಕಮಾಂಡು ಮತ್ತು CM ಅವರು ಬಿಟ್ಟಿರುವಂಥ ವಿಷಯ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ ಸರ್. ನನ್ನ ಹೆಸರು ನಂಜೇಗೌಡ, ನಾನು ಹಾಸನ ಜಿಲ್ಲೆ ನಾಗರಿಕನಾಗಿ ಮಾತಾಡ್ತಾಯಿದ್ದೀನಿ ಸರ್. ಹಾಸನ ಜಿಲ್ಲೆಯಲ್ಲಿ ಯಂಗ್ಸ್ಟಾರ್ಗಳಿಗೆ ಹಾರ್ಟ್ ಅಟ್ಯಾಕು ಭಾರಿ ಗೊಂದಲ ಸೃಷ್ಟಿ ಮಾಡ್ತಾಯಿದೆ. ತಾವೇನು ಇದಕ್ಕೆ ಆರೋಗ್ಯ ಸಚಿವರಾಗಿ ನೇರವಾಗಿ ಅದೇ ಸಬ್ಜೆಕ್ಟಿಗೆ ಬಂದುಬಿಟ್ರಿ ನೀವು. ಹಾಸನ ಜಿಲ್ಲೆಯಿಂದ ಬಂದಿದ್ದೀರಿ. ಹಾಸನ ಜಿಲ್ಲೆಯಲ್ಲಿ ನಾಗರಿಕನಾಗಿ ಬಂದಿದ್ದೀನಿ ಸರ್. ಭಾಳ ತೊಂದರೆಗೆ ಈಡಾಗ್ತಾಯಿದ್ದಾರೆ ಸರ್ ಹಾಸನ ಜನ. ಅವರಿಗೆ ನಿಮ್ಮ ಸಜೆಷನ್ ಏನು ಕೊಡ್ತೀರಿ ಸರ್? ಆಘಾತ ಅಂದರೆ ತುಂಬ ಆಘಾತ, ಯಂಗ್ಸ್ಟಾರ್ಗಳಿಗೆ ಜಾಸ್ತಿ ಆಘಾತ ಆಗ್ತೈತೆ, ಹಾರ್ಟ್ ಅಟ್ಯಾಕು ತುಂಬ ಆಗ್ತೈತೆ. ಗಾಬರಿ ಪಟ್ಟು ನಮ್ಮ ಹಾಸನ ಜಿಲ್ಲೆ ಜನ ಭಯಭೀತಿಲಿದ್ದಾರೆ ಸರ್. ತಾವು ಇದಕ್ಕೇನು? ಓಕೆ, ನೇರವಾಗಿ ಪಾಲಿಟಿಕ್ಸ್ನಿಂದ ಅವ್ರ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಪ್ರಶ್ನೆಗೆ ಬಂದ್ಬಿಟ್ರಿ. ಎಸ್, ದಿನೇಶ್ ಗುಂಡೂರಾವ್ ಅವರೇ, ಈಗ ಕಳವಳ ಆಗ್ತಾ ಇದೆ ನೋಡಿ. ಈಗ 19 ವರ್ಷ 20 ವರ್ಷದ ಮಕ್ಕಳು ಸರ್. ಈಗ ನಾನು ಒಂದೇನಂತ ಹೇಳಿದ್ರೆ, ಹೃದಯಾಘಾತಗಳು ಕಮ್ಮಿ ವಯಸ್ಸಿನ ಚಿಕ್ಕ ವಯಸ್ಸಿನ ಇರತಕ್ಕಂಥವ್ರಿಗೆ ಆಗ್ತಾ ಇರೋ ಒಂದು ವಿಚಾರ, ಅದು ಕೇವಲ ಹಾಸನ ಜಿಲ್ಲೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಅದು ಒಂದು ರೀತಿ ಒಂದು ಬೆಳವಣಿಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಅದು ಬೇರೆ ಬೇರೆ ಕಾರಣಗಳು. ಚಿಕ್ಕ ವಯಸ್ಸಿನಲ್ಲೇ ಅಂದರೆ 25 ವರ್ಷ 30 ವರ್ಷ 35 ವರ್ಷ ಈ ವಯಸ್ಸಿನಲ್ಲೇ ಹೃದಯಾಘಾತ ಮತ್ತು ಬೇರೆ ಬೇರೆ ಅಸಂಕ್ರಾಮಿಕ ರೋಗಗಳು, ಕ್ಯಾನ್ಸರು, ಕಿಡ್ನಿ ಸಮಸ್ಯೆ ಮತ್ತು BP, ಶುಗರು ಚಿಕ್ಕ ವಯಸ್ಸಿಗೆ ಬರುತ್ತೆ. ಇದೆಲ್ಲ ಹಲವಾರು ಕಾರಣಗಳಿದೆ. ಒಂದು ಏನಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ,
ನಮ್ಮ ಒಂದು ನಡವಳಿಕೆ ನಮ್ಮ ಅಭ್ಯಾಸಗಳು ಮತ್ತು ಆಹಾರದ ಪದ್ಧತಿಗಳು ಇದೆಲ್ಲ ಮತ್ತು ಒತ್ತಡದ ಜೀವನ ಮತ್ತು ಎಲ್ಲ ಕಡೆ ಇವತ್ತು ನೋಡಿ ನೀವು ನಿಮ್ಮ ಏನು ನಾವು ಉಸಿರಾಡುವಂಥ ಗಾಳಿ ಮಾಲಿನ್ಯ, ಕುಡಿಯುವಂಥ ನೀರು ಮಾಲಿನ್ಯ ಎಲ್ಲತ್ರಲ್ಲೂ ಇದೆ. ನಮ್ಮ ತರಕಾರಿಗಳಲ್ಲಿ ಎಲ್ಲತ್ರಲ್ಲೂ ಫರ್ಟಿಲೈಸರು ಅದು ಇದು 108 ಇದೆ. ಸೊ ಇದು ಕಾಂಬಿನೇಷನ್ ಆಗಿ ಆಗ್ತಾ ಇರುವಂಥದ್ದು. ನೀವು ಹೇಳಿದ ಅಷ್ಟು ಸಮಸ್ಯೆಗಳು ಈಗಿರೋದಲ್ಲ ಬೇಡಿ ಹೆಚ್ಚಾಗ್ತಾ ಇದೆ. ಈಗ ನೋಡಿ ಅದರಲ್ಲೂ ಕೂಡ ಯಾವ ರಾಜ್ಯ ನೀವು ಅಂದ್ರೆ ಅಂಕಿ ಸಂಖ್ಯೆಗಳನ್ನು ತರಿಸ್ಕೊಂಡಿರ್ತೀರಿ. ಹಾಸನದಲ್ಲಿ ಹದಿಹರೆಯದವರ ಹೃದಯಾಘಾತ ಜಾಸ್ತಿ ಇದೆ ಅನ್ನೋದನ್ನ ಸಬ್ಸ್ಟಾನ್ಶಿಯೇಟ್ ಮಾಡುವ ಅಂಕಿ ಸಂಖ್ಯೆಗಳು ಇದಾವ? ಇಲ್ಲ, ನಾನು ಅದ್ರ ಯಾಕಂದ್ರೆ ಮಂಜುನಾಥರನ್ನ ಕರೆಸಿದೆ ನಾನು, ಸಂಸದರು, ಕಾರ್ಡಿಯಾಲಜಿಸ್ಟ್. ಅವ್ರು ಹೇಳಿದ್ರು ನಂಬರ್ಸ್ ಜಾಸ್ತಿ ಆಗಿಲ್ಲ, ಸುದ್ದಿ ಮಾಡೋದು ಜಾಸ್ತಿ ಆಗಿದೆ ಅಂತ. ನೀವು ಅದಕ್ಕೆ ನಾನು ದಿಢೀರಾಗಿ ಒಂದು ತೀರ್ಮಾನಕ್ಕೆ ಬರಬಾರ್ದಿದ್ದು. ಯಾಕಂದ್ರೆ ಗಾಬರಿ ಪಟ್ಟು ಏನೋ ಆಗ್ತಾ ಇದೆ, ಏನೋ ನಡೆದು ಹೋಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾವು ಗಂಭೀರವಾಗಿ ಸ್ವಲ್ಪ ತಗೊಳ್ಳೋಣ ಮತ್ತು ಸಮಾಧಾನವಾಗಿ ತಗೊಳ್ಳೋಣ. ಈ ನಂಬರ್ಸು ಎಷ್ಟೇ ಆಗಿದೆ ಹಾಸನಲ್ಲಿ. ಈಗ ನಮಗೆ ಒಂದು ಬಹುಶಃ 10ನೇ ತಾರೀಕು ನಮಗೆ ಒಂದು ವರದಿ ಬರ್ತದೆ. 10ನೇ ತಾರೀಕು ವರದಿ ಬರ್ತದೆ. ಇದು ಏನಾದರೂ ಅಬ್ನಾರ್ಮಲ್ ಆಗಿದೆಯಾ ಅಥವಾ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆಯಾ, ಬೇರೆ ಕಡೆ ಎಲ್ಲ ಹೇಗಿದೆ, ಇದು ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತು ಆ ತೀರ್ಕೊಂಡಿರ್ತಕ್ಕಂಥವ್ರು ಯಾವ ಕಾರಣಕ್ಕಾಗಿದೆ, ಏನಾಗಿದೆ ಅದೆಲ್ಲ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಏಕ್ದಮ್ ಏನೋ ಆಗೋಗ್ತಾ ಇದೆ, ಚಿಕ್ಕ ವಯಸ್ಸು ಮಕ್ಕಳೆಲ್ಲ ತೀರೋಗ್ತಾ ಇದ್ದಾರೆ, ಹೃದಯಾಘಾತ ಆಗ್ತಾ ಇದೆ ಅಂತ ನಾವು ಆ ಒಂದು ತೀರ್ಮಾನಕ್ಕೆ ಈಗಲೇ ಬರೋದು ಬೇಡ. ಎಲ್ಲ ಒಂದು ಸ್ಟಡಿ ಮಾಡಿ ವರದಿ ಬಂದಮೇಲೆ ಹೇಳೋಣ. ಆದರೆ ನಾನು ಹೇಳಿದೆ ಅಂದರೆ ಇಂಥ ಒಂದು ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಯಾವ ರಾಜ್ಯಗಳು ಅಭಿವೃದ್ಧಿ ಹೊಂದಿದೆ ಅಲ್ಲಿ ಹೆಚ್ಚಾಗ್ತಾ ಇದೆ. ಡೆವಲಪ್ಡ್ ಸ್ಟೇಟ್ಸ್ ಅಭಿವೃದ್ಧಿ ದುರಂತ ಅಂದ್ರೆ ಅಭಿವೃದ್ಧಿ ಸೈಡ್ ಎಫೆಕ್ಟ್. ಯಾಕೆಂದ್ರೆ ನಮ್ಗೆ ಅಭಿವೃದ್ಧಿ ಆದಾಗ ನಮ್ಮ ಆರ್ಥಿಕ ಶಕ್ತಿ ಹೆಚ್ಚಾಯಿತು. ನಾವು ಏನೇನೋ ತಿನ್ನೋದು, ಹೊರಗಡೆನೇ ತಿನ್ನೋದು, ಈ ಪ್ರೊಸೆಸ್ ಸಂಸ್ಕರಣ ಆಗಿರ್ತಕ್ಕಂಥ ಆಹಾರಗಳು, ಫಾಸ್ಟ್ ಫುಡು ಇದೆಲ್ಲ ಹೆಚ್ಚು ತಗೊಳ್ಳೋದು. ಮತ್ತು ನಮ್ಮ ಒಂದು ಈಗ ಗ್ರಾಮೀಣ ಭಾಗದ ಜನರಿಗೆ ಅವರು ಹೆಚ್ಚು ಓಡಾಡ್ತಾ ಇರ್ತಾರೆ, ಅವ್ರಿಗೆ ಈ BP ಶುಗರ್ ಎಲ್ಲ ಕಮ್ಮಿ. ನಗರ ಪ್ರದೇಶದಲ್ಲಿರೋರಿಗೆ ಜಾಸ್ತಿ. ಯಾಕಂತ ಹೇಳಿದ್ರೆ ಓಡಾಟ ಕಮ್ಮಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಮೆಂಟಲ್ ಸ್ಟ್ರೆಸ್ಸು, ಪ್ರೆಷರ್ಸು ಇದೆಲ್ಲ ಕೂಡ ಆಗ್ತಾ ಇರೋದ್ರಿಂದ ಎಲ್ಲಿ ಯಾವ್ಯಾವ ರಾಜ್ಯಗಳು ಈಗ ಕರ್ನಾಟಕ, ತಮಿಳುನಾಡು, ಕೇರಳ ಇಂಥ ರಾಜ್ಯಗಳಲ್ಲಿ ಹೆಚ್ಚಿದೆ ನಂಬರ್ಸು. ನಮ್ಮಲ್ಲೇ ಈ ಶುಗರ್, ಡಯಾಬಿಟೀಸ್, ಶುಗರು ಮತ್ತು BP ಹೆಚ್ಚಾಗ್ತಾ ಇರುವಂಥದ್ದು. ಸೊ ಇದು ಒಂದು ರೀತಿ ಅಭಿವೃದ್ಧಿಯ ಒಂದು ದುಷ್ಪರಿಣಾಮ. ಅದಕ್ಕೆ ನಾವು ಜಾಗೃತರಾಗಬೇಕು, ನಾವು ಅರಿವು ಮೂಡಿಸಬೇಕು. ಇದನ್ನ ಎದುರಿಸೋದ ಗೌರ್ಮೆಂಟ್ ಮಷಿನರಿ, ನಿಮ್ಮ ಡಿಪಾರ್ಟ್ಮೆಂಟ್ ಸಕ್ಷಮವಾಗಿದೆ ಅಂತ ಅನ್ಸುತ್ತೆ ನಿಮಗೆ? ಸಕ್ಷಮ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಆರೋಗ್ಯ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಗೌರ್ಮೆಂಟ್ ಇಂದ ಒಬ್ಬ ಕಾರ್ಡಿಯಾಲಜಿಸ್ಟ್ ಇಲ್ವಂತೆ. ಕಾರ್ಡಿಯಾಲಜಿಸ್ಟು ನಮ್ಮ ಇಲಾಖೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಬರೋದು ಮೆಡಿಕಲ್ ಎಜುಕೇಷನ್ನು. ಅದು ಜಯದೇವ ಇಂಥ ಆಸ್ಪತ್ರೆಗಳ ಕಾರ್ಡಿಯಾಲಜಿಸ್ಟ್ ಇರ್ತಾರೆ. ಇಲ್ಲದೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಕಾರ್ಡಿಯಾಲಜಿಸ್ಟ್ ಇರೋದಿಲ್ಲ. ಎಲ್ಲೆಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮೆಡಿಕಲ್ ಕಾಲೇಜ್ ಇದೆ, ಹಾಸ್ಪಿಟಲ್ಸು, ಅಲ್ಲಿ ಕಾರ್ಡಿಯಾಲಜಿಸ್ಟು, ಆನ್ಕಾಲಜಿಸ್ಟು ಅವರೆಲ್ಲ ಬರ್ತಾರೆ. ಆದ್ದರಿಂದ ಬಟ್ ನಾವೇನು ಮಾಡಿದ್ದೀವಿ, ನಮ್ಮದೊಂದು ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಈಗ 83 ತಾಲೂಕಾ ಜಿಲ್ಲಾ ಆಸ್ಪತ್ರೆಗಳು ಓಪನ್ ಮಾಡಿದ್ದೀವಿ. ಈ ವರ್ಷ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಯಾರೇ ಒಬ್ಬರು ಅವ್ರಿಗೆ ಎದೆ ನೋವಿದ್ದರೆ ಅವರ ECG ಮಾಡಿಸಿ ಅದನ್ನು ಪರಿಶೀಲನೆ ಮಾಡಿ, ಅವ್ರಿಗೇನಾದರೂ ಹೃದಯಾಘಾತ ಆಗುವಂಥ ಸನ್ನಿವೇಶ ಇದೆಯಾ ಅಥವಾ ಬೇರೆ ಸಮಸ್ಯೆ ಇದೆಯಾ ಅದನ್ನು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಏನಾದರೂ ಅನುಮಾನ ಇದ್ದರೆ ತಜ್ಞ ಡಾಕ್ಟ್ರು ನೋಡ್ತಾರೆ. ಅದನ್ನು ನೋಡಿ ಅವ್ರಿಗೇನಾದರೂ ಆ ಸಮಸ್ಯೆ ಇದ್ದರೆ ಕೂಡಲೇ ನಾವು ತಕ್ಷಣಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬೇಕಾದರೆ ಅಲ್ಲೇ ಕೊಡ್ತೀವಿ. ಇಲ್ಲದೆ ಹೋದರೆ ಒಂದು ಉನ್ನತ ಆಸ್ಪತ್ರೆಗೆ ಅಲ್ಲಿ ಕಳಿಸ್ಕೊಡ್ತೀವಿ. ಅವರೊಬ್ಬ ವ್ಯಕ್ತಿ ಆ ಆಸ್ಪತ್ರೆಗೆ ಬಂದು ECG ತೊಗೊಂಡು ಅವ್ರನ್ನ ಅದನ್ನು ಚೆಕ್ ಮಾಡಿ ಆ ತಜ್ಞ ವೈದ್ಯರು ಅದನ್ನು ನೋಡಿ ವಾಪಸ್ ವರದಿ ಕೊಡ್ತಾರಲ್ಲ, ಕೇವಲ 8 ನಿಮಿಷದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು. ಅದು ಭಾಳ ಒಂದು ವ್ಯವಸ್ಥಿತವಾದಂಥ ಭಾಳ ತಾಲೂಕು ಮಟ್ಟದಲ್ಲಿದೆ. ಅಂದರೆ ಒಂದು ತಾಸಿನಲ್ಲಿ ಅದನ್ನು ರೀಚ್ ಆಗ್ಬೋದು. ಹಳ್ಳಿಯಲ್ಲಿದ್ದರೂ ಕೂಡ ತಾಲೂಕು ಆಸ್ಪತ್ರೆಗೆ ಹೋಗ್ಬಿಡ್ಬೋದು, ಒಂದು ತಾಸಿನಲ್ಲಿ ಅರ್ಧ ತಾಸಲ್ಲಿ ಹೋಗ್ಬಿಡ್ಬೋದು. ಮತ್ತೆ ಅವರಿಗೆ ಬ್ಲಾಕ್ ಆಗಿದ್ರೆ ನಾವು ಅಲ್ಲೇ ಒಂದು 30,000 ರೂಪಾಯಿಗೆ ಒಂದು ಇಂಜೆಕ್ಷನ್ ಇದೆ, ಟೆನೆಕ್ಟಪ್ಲೇಸ್ ಅಂತ. ಅವ್ರು ಹೇಳಿದ್ರೆ ಅದು ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಎಲ್ಲ ಈ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ನಾವು ಇಟ್ಟಿದ್ದೀವಿ. ಆ ಇಂಜೆಕ್ಷನ್ ಕೊಟ್ಬಿಡ್ತೀವಿ. ಅವಾಗ ಆರ್ಟರಿ ಬ್ಲಾಕ್ ಆಗಿದ್ರೆ ಅದು ಡಿಸಾಲ್ವ್ ಮಾಡಿಬಿಡ್ತದೆ. ಅದು ಕರಗೋದಾಗ ಬ್ಲಡ್ ಫ್ಲೋ ಆಗ್ತದೆ, ಅವ್ರು ಬದುಕ್ತಾರೆ. ಆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಹೇಳ್ತೀವಿ. ಅದನ್ನು ನಾವು ಬದುಕಿಸ್ಬಿಟ್ರೆ, ಪುನೀತ್ ರಾಜ್ಕುಮಾರ್ ಹೆಸರು ಯಾಕಿಟ್ಟು ಅಂತ ಹೇಳಿದ್ರೆ ಅವರು ಕಾರಲ್ಲಿ ಅಲ್ಲಿ ಹೋಗೋಷ್ಟೊತ್ತಿಗೆ ತೀರೋದು. ಸ್ವಲ್ಪ ಅವ್ರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಕ್ಬಿಟ್ಟಿದ್ರೆ ಅವ್ರು ಬದುಕ್ಬಿಡ್ತಾಯಿದ್ರು. ಅದಕ್ಕೆ ಇದು ನಾವು ಮಾಡಬೇಕು ಅಂತ ಇದು ಭಾಳ ಚೆನ್ನಾಗಿ ನಡೆದಿದೆ. ಅದಕ್ಕೆ ನಾವು ಈ ಸಲ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗೂ ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಕಾರ್ಯಕ್ರಮ. ಮತ್ತು ಇನ್ನೊಂದು ನಾವು ಈ ಗೃಹ ಆರೋಗ್ಯ ಕಾರ್ಯಕ್ರಮ ಮುಖಾಂತರ ಎಲ್ಲ ಕಡೆ ಜನರಿಗೆ ಅವರ BP ಶುಗರನ್ನು ಪತ್ತೆ ಹಚ್ಚುವಂಥದ್ದು, ಬೇರೆ ಬೇರೆ ಅವ್ರಿಗೆ ಇರುವಂಥ ಏನಾದರೂ
ಏನು ಸಿಂಪ್ಟಮ್ಸ್ ಇದ್ದರೆ ನೋಡಿ ಅವ್ರಿಗೆ ಅಗತ್ಯ ಇರುವಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಔಷಧಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಮೊದಲೇ ಗೊತ್ತಾದರೆ ಎಷ್ಟೋ ನಾವು ಅದನ್ನು ನಿಯಂತ್ರಣಕ್ಕೆ ತಗೋಬೋದು. ಮೂರನೇದು ಏನಂತ ಹೇಳಿದ್ರೆ ಇದು ನಮ್ಮ ಕೈಯಲ್ಲಿದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಅವಾಗ ತಪಾಸಣೆ ಮಾಡಿಸ್ಕೋಬೇಕು. ವರ್ಷಕ್ಕೊಮ್ಮೆ ಆದರೂ ಕೂಡ ನಾವು ಒಂದು ತಪಾಸಣೆ ಮಾಡಿಸ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಎಷ್ಟೋ ಜನರಿಗೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ. ಸರ್ ನಮ್ಮ ಕೈಲಿದೆ ಅನ್ನೋದು ಇದು ಪಾರ್ಷಿಯಲಿ ಕರೆಕ್ಟು ಸರ್. ಈಗ 35 ವರ್ಷ ಜೀವನ ಶೈಲಿ ನಮ್ಮ ಕೈಲಿದೆ. 35 ವರ್ಷ ದಾಟಿದ ಗಂಡಸರು 45 ವರ್ಷ ದಾಟಿದ ಹೆಣ್ಣು ಮಕ್ಕಳು ವರ್ಷಕ್ಕೊಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. 19 ವರ್ಷದ ಹೆಣ್ಣು ಮಗು ಸರ್, ಅದೇನದು ಸಿಗರೇಟ್ ಸೇಯಕ್ಕೆ ಸಾಧ್ಯನಾ, ಕುಡಿಯೋಕ್ಕೆ ಸಾಧ್ಯನಾ, ಅದು ಏನು ಬ್ಯಾಡ್ ಲೈಫ್ ಸ್ಟೈಲ್ ಇರುತ್ತೆ 19 ಅದು ಕೆಲವರಿಗೆ ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಈ ಕಾನ್ಜೆನಿಟಲ್ ಅಂತ ಹೇಳ್ತಾರೆ, ಹುಟ್ಟದಾಗ್ಲಿಂದನೇ ಏನೋ ಆಗಿರ್ತದೆ, ಅದು ಗೊತ್ತಾಗೋದಿಲ್ಲ. ಅದು ವಿಶೇಷವಾದಂಥ ಪ್ರಕರಣಗಳು. ಬಟ್ ಆದರೂ ನಮಗೆ ಸೋಮವಾರ ಏನು ಮುಖ್ಯಮಂತ್ರಿಯವರು ನಮ್ಮ ಜಯದೇವ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದರು. ಸೋಮವಾರ ನಮಗೆ ವರದಿ ಕೊಡ್ತಾ ಇದ್ದಾರೆ. ಅಂದರೆ ಈ ಎಲ್ಲ ವಿಷಯದ ಬಗ್ಗೆ ಮತ್ತು ಕೋವಿಡಿಂದ ಏನಾದರೂ ಪರಿಣಾಮ ಆಗಿದೆಯಾ ಅಂತ ಕೂಡ ಅದೊಂದು ಮಾಡಿ ಅವರೊಂದು ವರದಿ ಕೊಡ್ತಾ ಇದ್ದಾರೆ ಸೋಮವಾರ. ಹಾಸನ ವಿಚಾರ ಅಲ್ಲ, ಒಟ್ಟಾರೆ. ಸೊ ಆ ವರದಿ ಆಧಾರದ ಮೇಲೆ ಮತ್ತೆ ಇನ್ನೇನಾದರೂ ನಾವು ಮಾಡುವಂಥದ್ದಿದ್ರೆ ಖಂಡಿತ ನಾವು ಅದನ್ನು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಆದರೂ ಮುಖ್ಯಮಂತ್ರಿಗಳು ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದಾ ಅಂತ ಹೇಳಿ ಒಂದು ಅವಸರ ಮಾಡಿ, ಅದು ಕೆಲವರಿಗೆ ಅನುಮಾನ ಅವಸರ ಮಾಡಿದ್ರ ಅಂತ. ಅವಸರ ಅಂತಲ್ಲ, ಸಾರ್ವಜನಿಕವಾಗಿ ಅನುಮಾನ ಇದೆ. ಅವ್ರಿಗೂ ಕೂಡ ಭಾಳ ಜನ ಕೇಳಿದ್ದಾರೆ. ಆದರೆ ನನಗೆ ಗೊತ್ತಿರುವಾಗ ಇದುವರೆಗೂ ಕೂಡ ವಿಶ್ವಮಟ್ಟದಲ್ಲಿ ಕೋವಿಡ್ ಲಸಿಕೆಯಿಂದ ಆ ರೀತಿಯಾದಂಥ ಹೃದಯಾಘಾತ ಆಗುವಂಥ ದುಷ್ಪರಿಣಾಮಗಳು ಎಲ್ಲೂ ಕೂಡ ಬಂದಿಲ್ಲ ಅಂತ ಇರುವಂಥದ್ದು. ಕೋವಿಡಿಂದ ತೊಂದರೆಗಳಾಗಿದೆ, ಬಟ್ ಕೋವಿಡ್ ಲಸಿಕೆಯಿಂದ ಆ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಇದೆ. ಆದರೂ ಕೂಡ ಸೋಮವಾರ ವರದಿ ಬರ್ತದೆ. ವರದಿ ನಂತರ ನಿಮಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತೀವಿ. ಜಯದೇವ ನಿರ್ದೇಶಕರಿಗೆ ಏನೇನು ಟಾಸ್ಕ್ ಅಂದರೆ ಇಂಥ ವಿಷಯ ಗೊತ್ತಾಗಬೇಕು ಅಂತ ಹೇಳಿದ್ದೀರಾ? ಅಂದರೆ ಈ ಕೋವಿಡಿಂದ ಅಥವಾ ಕೋವಿಡ್ ಬಂದ ನಂತರ ಅದರ ದುಷ್ಪರಿಣಾಮ ಏನಾಗಿದೆ ಮತ್ತು ಅದರಿಂದ ಈ ಹೃದಯಾಘಾತಗಳು ಬೇರೆ ಬೇರೆ ಕಾಯಿಲೆಗಳು ಹೆಚ್ಚಾಗ್ತಾ ಇದೆಯಾ, ಅದರಿಂದ ಏನಾಗಿದೆ ಸ್ವಲ್ಪ ತಿಳ್ಕೊಂಡು ಹೇಳೋದಕ್ಕೆ ಹೇಳಿದ್ದಾರೆ. ಅವರು ಈ ಒಂದು ಸಂಶೋಧನೆ ಮಾಡಬೇಕಂತ ಹೇಳಿದ್ರೆ ಇದು ದೊಡ್ಡ ದೊಡ್ಡ ಸಂಸ್ಥೆಗಳೇ ಮಾಡೋಕ್ಕೆ ಸಾಧ್ಯ. WHO, ICMR, ಯಾಕಂದರೆ ಇದಕ್ಕೆ ಭಾಳಷ್ಟು ಸಂಪನ್ಮೂಲ ಬೇಕು, ಸ್ಟಡಿ ಮಾಡಬೇಕು, ಡೇಟಾ ಸಿಕ್ಕಾಬಟ್ಟೆ ನೋಡಬೇಕು. ಆದರೆ ಇವರೇನು ಮಾಡಿದ್ದಾರೆ, ಎಲ್ಲ ಇದುವರೆಗೂ ಏನೇನು ರಿಸರ್ಚ್ ಆಗಿದೆ ವಿಶ್ವದಲ್ಲಿ ಅದೆಲ್ಲ ಸ್ಟಡಿ ಮಾಡಿದ್ದಾರೆ. ಮತ್ತು ಇವ್ರದ್ದು ಕೂಡ ಜಯದೇವ, ಬೇರೆ ಕಿದ್ವಾಯಿ, ಇದೆಲ್ಲ ಅಲ್ಲಿರೋ ಡೇಟಾ ಎಲ್ಲ ತೊಗೊಂಡಿದ್ದಾರೆ. ಅದನ್ನು ಕೂಡ ತೊಗೊಂಡು ಏನಾಗಿದೆ ಕಳೆದ 5 ವರ್ಷದಲ್ಲಿ ಅದನ್ನೆಲ್ಲ ನೋಡಿದ್ದಾರೆ. ಅದರಿಂದ ಸೋಮವಾರ ರಿಪೋರ್ಟ್ ಬಂದಮೇಲೆ ನಿಮ್ಗೆ ತಿಳಿಸ್ತೀನಿ, ಇಡೀ ರಾಜ್ಯಕ್ಕೆ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಒಬ್ಬ ಆರೋಗ್ಯ ಸಚಿವರಾಗಿ ತಾವು ಕೊಡಬಹುದಾದ ಸಂದೇಶ, ಸಾಧ್ಯ ಆದಷ್ಟು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಭಾಳ ಮುಖ್ಯ ಅದು. ಎಸ್ ನೋಡಿ, ಈಗ ಇನ್ನೊಂದು ಏನಾಗಿದೆ, ಈ ನಡುವೆ ತುಂಬ ಫಿಟ್ನೆಸ್ಗೆ ಆಗಬೇಕು ಅಂತ ನಮಗೆ 6 ಪ್ಯಾಕ್ ಇರಬೇಕು, ನಾವು ಭಾಳ ಫಿಟ್ ಇರಬೇಕು ಅಂತ ಹೇಳಿ ಏನೇನೋ ಡಯಟ್ಗಳು ಫಾಲೋ ಮಾಡ್ತಾರೆ. ಅದು ಯಾವ್ದ್ರ ಮತ್ತೆ ಈ ಗ್ರೋತ್ ಹಾರ್ಮೋನ್ಸ್ ಅಂತ ಇದೆ, ಅದೆಲ್ಲ ತೊಗೊಳ್ತಾರೆ. ಮತ್ತು ಹಸುವಿನಲ್ಲಿ ಇರ್ತಾರೆ, ಊಟನೇ ಮಾಡಲ್ಲ, ಇಂಟರ್ಮಿಟೆಂಟ್ ಅಂತ ಹೇಳ್ತಾರೆ. ಯಾವುದೋ ಒಂದು ಸಪ್ಲಿಮೆಂಟ್ಸ್ ತೊಗೊಂಬಿಡೋದು. ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ನ್ಯೂಟ್ರಿಷನಿಸ್ಟು, ಇವರು ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದ್ರ ಬಗ್ಗೆ ನಾವು ನಿಯಂತ್ರಣ ಮಾಡಬೇಕು ಅಂತ. ಮತ್ತು ಎಕ್ಸಸೈಸ್ ಮಾಡೋದು ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಟ್ರೆಡ್ಮಿಲಲ್ಲಿ 200 ಹಾರ್ಟ್ ಬೀಟ್ ಪರ್ ಮಿನಿಟ್ ಆಗಬೇಕು, ಅಲ್ಲಿವರೆಗೂ ಓಡಬೇಕಂತೆ. ಅದರಿಂದ ಹಾರ್ಟ್ಗೂ ಕೂಡ ನಮ್ಮ ಹೃದಯಕ್ಕೆ ಕೂಡ ಒಂದು ಕೆಪಾಸಿಟಿ ಲಿಮಿಟ್ ಇರ್ತದೆ. ಸೊ ಇದು ಈ ಥರದ ಒಂದು ಅತಿರೇಕಕ್ಕೆ ಹೋಗುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಈ ಥರ ಹ್ಯಾಬಿಟ್, ಈಗ ಸಿಗರೇಟ್ ಸೇದುವಂಥದ್ದು, ಅತಿಯಾಗಿ ಕುಡಿಯುವಂಥದ್ದು, ಅದು ಒಂದು ಕಡೆ, ಅದು ಮೊದಲಿಂದನೂ ಇರುವಂಥದ್ದು. ಇನ್ನೊಂದು ಈಗಿರುವಂಥದ್ದು ಈ ಆಹಾರ, ನಾವೇನು ಹೊರಗಿನ ಆಹಾರ ತಿಂತಾ ಇದ್ದೀವಲ್ಲ, ಈ ಸಂಸ್ಕರಣ ಆಗಿರುವಂಥ ಆಹಾರ, ಅದರಲ್ಲಿ ಹೆಚ್ಚು ಶುಗರ್ ಇರ್ತದೆ, ಹೆಚ್ಚು ಉಪ್ಪಿರ್ತದೆ ಮತ್ತು ಬೇರೆ ಬೇರೆ ಎಲ್ಲ ಫ್ಯಾಟಿ ಸಬ್ಸ್ಟೆನ್ಸಸ್ ಇರ್ತದೆ. ಅದು ನಮ್ಮ ಒಂದು ದೀರ್ಘಕಾಲದ ಒಂದು ದುಷ್ಪರಿಣಾಮ ಅದಿದೆ. ತಾವು ಆರೋಗ್ಯ ಸಚಿವರಾದ ನಂತರ ಆ ಫೆನೋಮಿನ ನೋಡಿದೆ ನಾನು. ಅದರ ಬಗ್ಗೆ ವಿಪರೀತ ಚರ್ಚೆ ಗೌರ್ಮೆಂಟ್ ಲೆವೆಲ್ನಲ್ಲಿ ಆಗೋಕ್ಕೆ ಶುರುವಾಯಿತು. ಪಾನಿಪುರಿಗೆ ಎಂಥ ನೀರು ಹಾಕ್ತಾರೆ ಅನ್ನೋದು ಚೆಕ್ ಮಾಡಿಸಿದ್ರಿ, ಕಾಟನ್ ಕ್ಯಾಂಡಿಗೆ ಯಾವ ಕಲರ್ ಹಾಕ್ತಾರೆ ಅಂತ ಚೆಕ್ ಮಾಡಿಸಿದ್ರಿ, ಗೋಬಿ ಮಂಚೂರಿ ಆರೋಗ್ಯಕರವಾಗಿದೆಯಾ ಅಂತ ಚೆಕ್ ಮಾಡಿಸಿದ್ರಿ. ಗೋಬಿ ಮಂಚೂರಿ, ಕಬಾಬ್ಗಳು, ಕಾಟನ್ ಕ್ಯಾಂಡಿ, ಅದು ಮೊದಲು ಗುಲಾಬಿ ಬಣ್ಣ ಇತ್ತು, ಈಗ ಎಲ್ಲ ಬಿಳಿ ಬಣ್ಣನೇ ಈಗ. ಯಾಕಂದ್ರೆ ಆ ಬಣ್ಣದ ಕೂಡ ಕಾರ್ಸಿನೋಜೆನಿಕ್. ತಾವು ನಿಷೇಧಿಸಿದ್ರಿ ಅದನ್ನು. ಆಮೇಲೆ ಇದರಲ್ಲಿ ಮೊನ್ನೆ ಈ ನೀರು ಇದೆಲ್ಲ ಕುಡಿಯೋ ನೀರು, ಅದರದ್ದು ಕೂಡ ಮಿನರಲ್ ವಾಟರ್, ಈ ಲೋಕಲ್ ಬ್ರ್ಯಾಂಡ್ಸ್ ಇದೆಲ್ಲ ಅದರಲ್ಲಿ ಆ ಗುಣಮಟ್ಟನೇ ಇರೋದಿಲ್ಲ. ಅದರ ಬಗ್ಗೆ ಮಾಡೋದು.
ಅದೇ ರೀತಿ ಹಲವಾರು ನಮಗೇನಂತೇಳಿ ಒಂದು ಈಗ ಇಡ್ಲಿಯನ್ನು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದನ್ನು ಇದು ಮಾಡೋರು ಬೇಯಿಸ್ತಾ ಇದ್ರು, ಅದು ಈಗ ನಿಷೇಧ ಮಾಡಿದ್ದೀವಿ, ಅದು ಮಾಡಬಾರ್ದು. ಏನಾಗಿದೆ ಎಷ್ಟೋ ಜನರಿಗೆ ಮಾಡೋರ್ಗೂ ಕೂಡ ಗೊತ್ತಿಲ್ಲ ಇದು ಮಾಡಬಾರ್ದು ಅಂತ. ಏನು ಆಸ್ ಅ ಹೆಲ್ತ್ ಮಿನಿಸ್ಟರ್ ಏನೇನು ಗಮನಕ್ಕೆ ಬಂತು ನಿಮಗೆ ಹಿಂಗೆ ಇದರಲ್ಲಿ ಏನು ಆಹಾರದ ವಿಷಯದಲ್ಲಿ ಏನೇನು ಅದೇ ಫುಡ್ ಈಗ ನಮ್ಮಲ್ಲಿ ಒಂದು ಈ ಆಹಾರ ಸುರಕ್ಷತಾ ಇಲಾಖೆ ಇದೆ, ಅದು ಇದೆ ಅಂತ ಭಾಳ ಜನರಿಗೆ ಗೊತ್ತೇ ಇರಲಿಲ್ಲ. ಹೌದು. ಈಗ ನಾನು ಯಾಕಪ್ಪ ಏನು ಮಾಡ್ತಾ ಇದ್ದಾರೆ ನೀವು ಇಲ್ಲ ಸರ್ ನಾವು ನೋಡ್ತೀವಿ, ಅವಾಗ ನೀವು ಮಾಡೋದು ಯಾರಿಗೆ ಗೊತ್ತಿದೆ ಮತ್ತು ಒಂದು ಸ್ಪಷ್ಟವಾದಂಥ ಒಂದು ನೀವು ಸಾರ್ವಜನಿಕ ಒಳ್ಳೆಯದಾಗುವ ಕೆಲಸ ಮಾಡಿ ಅಂಥೇಳಿ ಅವಾಗ ನಾವು ಅವ್ರಿಗೆ ಒಂದು ಸ್ಪಷ್ಟ ಒಂದು ಆದೇಶ ಕೊಟ್ಟು ಪ್ರತಿ ತಿಂಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವರು ತಪಾಸಣೆ ಮಾಡಬೇಕು, ಪರೀಕ್ಷೆ ಮಾಡಬೇಕು, ವರದಿಯನ್ನು ಸಾರ್ವಜನಿಕರಿಗೆ ಒಪ್ಪಿಸಬೇಕು, ಮತ್ತು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿ ಅಂತ ಹೇಳೋದು. ಈಗ ನಾವು ಆಹಾರ ಸುರಕ್ಷತೆ ಇಲಾಖೆ ಮತ್ತು ನಮ್ಮ ಔಷಧಿ ನಿಯಂತ್ರಣ ಇಲಾಖೆ ಎರಡನ್ನು ಕೂಡ ಮರ್ಜ್ ಮಾಡೋದು, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದ್ದೀವಿ. ಓಕೆ. ಮತ್ತು ಒಬ್ಬರು ಕಮಿಷನರ್ ಹಾಕಿದ್ದೀವಿ, ಮೊದಲು ಒಬ್ಬರು ಯಾರು ಇರಲಿಲ್ಲ, ಈಗ IAS ಅಧಿಕಾರಿನ ಹಾಕಿದ್ದೀವಿ. ಸೊ ಈಗ ಮೆಡಿಸಿನ್ ಕ್ವಾಲಿಟಿ ಅದರದ್ದು ಕೂಡ ನಾವು ಭಾಳಷ್ಟು ಚೆಕ್ ಮಾಡ್ತಾ ಇದ್ದೀವಿ. ಔಷಧಿ ಗುಣಮಟ್ಟ, ಭಾಳಷ್ಟು ಔಷಧಿಗಳು ಫೇಲ್ ಆಗ್ತಾಯಿದೆ. ಸೊ ಅದನ್ನು ಈಗ ನಾವು ಅವ್ರ ಮೇಲೆ ಕೇಸ್ಗಳಾಗ್ತಾ ಇದ್ದೀವಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ, ಸಾರ್ವಜನಿಕವಾಗಿ ಕೂಡ ಗೊತ್ತಾಗೋ ಥರ ಅದು ಪ್ರಕಟಣೆ ಮಾಡ್ತಾಯಿದ್ದೀವಿ. ಇದನ್ನು ಈ ಎರಡು ಇದು ರೆಗ್ಯುಲೇಟರಿ ಬಾಡಿ, ಬಟ್ ಅವ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು. ಕರೆಕ್ಟ್. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಮಾಡಿಸಿದ್ದೀನಿ. ಅದರಿಂದ ಖಂಡಿತವಾಗಿಯೂ ಒಂದು ಏನಂದರೆ ಗ್ರಾಹಕರಿಗೂ ಕೂಡ ಒಂದು ಜಾಗೃತಿ. ಈಗ ಹೋಗಿ ನೋಡಿದೆ ಯಾಕಪ್ಪ ಹಿಂಗೆ ಬೇಯಿಸ್ತಾ ಇದೆ, ಯಾಕಪ್ಪ ಇಷ್ಟು ಕೆಂಪಿದೆ ಇದು ಕಬಾಬ್ ಅಂತ ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಕೇಳಕ್ಕೆ ಶುರು ಮಾಡಿದ್ದಾರೆ, ಯಾಕಪ್ಪ ಇಷ್ಟು ಕೆಂಪಿದೆ ಇದು ಈ ಗೋಬಿ ಮಂಚೂರಿ ಕಬಾಬು, ಮತ್ತು ಯಾಕೆ ಈ ಥರ ಮಾಡ್ತಾರೆ ಅಂತ ಕೇಳಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಕಾನ್ಷಿಯಸ್ನೆಸ್ ಬರ್ತದೆ. ತಯಾರಿಕೆ ಮಾಡೋರು ಕೂಡ ಸ್ವಲ್ಪ ನಾವು ಚೆನ್ನಾಗಿ ಮಾಡಬೇಕು ಅಂತ ಒಂದು. ಸೊ ಈ ಥರದ ಒಂದು ಅವೇರ್ನೆಸ್, ಜಾಗೃತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸನೂ ಮಾಡ್ತಾಯಿದ್ದೀವಿ. ಎಸ್ ಸರ್ ನಮಸ್ತೆ, ನಾನು RT ಆಕ್ಟಿವಿಸ್ಟ್ ಸೋಷಿಯಲ್ ವರ್ಕರ್ ನಾಗರಾಜ್ ಅಂತ ಮಾತಾಡ್ತಾ ಇದ್ದೀನಿ. ತೊಂದರೆ ಆಗ್ತಾ ಇದೆ, ಪಬ್ಲಿಕ್ ಯಾರು ಹೇಳ್ಕೋಬೇಕಂತ ಗೊತ್ತಿಲ್ಲ, ಕೆಲವು ಅನಕ್ಷರಸ್ಥರು ಬರ್ತಾರೆ, ಅಂತ ವ್ಯಕ್ತಿಗಳು ಎಲ್ಲಿ ಯಾರನ್ನ ಭೇಟಿ ಮಾಡಬೇಕು, ಇನ್ ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೋಗಿ ಅಂತಾರೆ. ಈ ರೀತಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಪಾಯಿಂಟ್ ಟೇಕನ್. ಸರ್ ನೀವು ಅಂದರೆ ಅವ್ರು ಹೇಳಿದ ಪಾಯಿಂಟ್ ಸರಿ ಇದೆ. ಎಸ್, ಎರಡೂ ರೀತಿಯ ಏನು ಸಿಸ್ಟಮ್ಗಳನ್ನು ನಾವು ನೋಡಿದ್ದೀವಿ. ಕೆಲವು ಆಸ್ಪತ್ರೆಗಳು, ಗೌರ್ಮೆಂಟ್ ಹಾಸ್ಪಿಟಲ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರ್ತವೆ, ಇನ್ನು ಕೆಲವು ಏನು ಯಾಕಾರು ಹೋದು ಅನ್ಸೋಂಗಿರ್ತವೆ. ಬಟ್ ಡಿಫ್ರೆನ್ಸ್ ಏನಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡೋಲು ಒಬ್ಬ ಒಳ್ಳೆ ವ್ಯಕ್ತಿ, ಕರೆಕ್ಟಾಗಿರೋ ಅಡ್ಮಿನಿಸ್ಟ್ರೇಟರ್ ಕೂತ್ಕೊಂಡಿರ್ತಾನೆ. ಒಬ್ಬ ಒಳ್ಳೆ ಡಾಕ್ಟರ್ ಅಡ್ಮಿನಿಸ್ಟ್ರೇಟರ್ ಇದ್ದರೆ ಅವನ ಆಸ್ಪತ್ರೆಯಲ್ಲಿ ಬೇಕಾದನ್ನು ಮಾಡಬಹುದು. ಕೆಲವರಿಗೆ ಆಸಕ್ತಿ ಇಲ್ಲದೇ ಇರೋರು ಅವರು ನೀವು ಹೇಳ್ದಂಗೆ ಆ ವ್ಯಕ್ತಿ ಮೇಲೂ ಕೂಡ ವ್ಯಕ್ತಿ ಮೇಲೆ ಅವಲಂಬಿತ ಇದೆ. ಹೌದು. ಸರ್ಕಾರ ಅತ್ಯುತ್ತಮ ಹಾಸ್ಪಿಟಲ್ ಕಟ್ಸೋದ್ರ ಕಡೆ ಎಷ್ಟು ಗಮನ ಕೊಡುತ್ತಲ್ಲ, ಸರಿಯಾದ ವ್ಯಕ್ತಿಗಳನ್ನು ಕುಡಿಸೋದ್ರ ಕಡೆನೂ ಅಷ್ಟೇ ಗಮನ ಕೊಡಬೇಕು. ಒಂದು ಫ್ಲೋರ್ ಕಡಿಮೆ ಕಟ್ಟಿ ಪರವಾಗಿಲ್ಲ, ಹೌದು ಕರೆಕ್ಟಾಗಿರೋ ಜನ ಅಲ್ಲಿರಲಿ ಅಂತ. ಸರ್, ಡಯಾಲಿಸಿಸ್ ರಾಜ್ಯದಾದ್ಯಂತ ಅತಿ ಹೆಚ್ಚು ತುಂಬ ಜನರಿಗೆ ಅಫೆಕ್ಟ್ ಆಗುವಂಥ ವಿಷಯ, ಫಿನಾನ್ಷಿಯಲಿ ಕೂಡ. ಈಗ ನಾವು ಬಂದ ಮೇಲೆ ಮೊದಲು 170 ಡಯಾಲಿಸಿಸ್ ಕೇಂದ್ರಗಳಿತ್ತು. ನಾವು ಅದನ್ನು 230 ಅಥವಾ 240 ಹತ್ರ ಹೋಗಿದ್ದೀವಿ. ಓಕೆ. ಎಲ್ಲ ಈಗ ಕಡೆ ಡಯಾಲಿಸಿಸ್ ಕೇಂದ್ರಗಳು ಮತ್ತು ಏನಾಗಿತ್ತು, ಸ್ವಲ್ಪ ಅದು ಗೊಂದಲ ಆಗಿ ನಿರ್ವಹಣೆ ಸರಿ ಇರಲಿಲ್ಲ. ನಾವು ಹೊಸ ಏಜೆನ್ಸಿಗಳೆಲ್ಲ ಅಪಾಯಿಂಟ್ ಮಾಡಿ, ಮತ್ತು ಈಗ ನಾವು ಸಿಂಗಲ್ ಯೂಸ್ ಡಯಾಲಿಸರ್ ತೊಗೊಂಡು ಬಂದು, ಅಂದರೆ ಆ ಡಯಾಲಿಸ್ ಒಂದ್ಸಲ ಉಪಯೋಗ ಮಾಡಿದ್ಮೇಲೆ ಮತ್ತೆ ಅದನ್ನು ಉಪಯೋಗಿಸುವಂಥದ್ದಿಲ್ಲ. ಮೊದಲು ಸೋಂಕಿನ ಅಪಾಯ ಇತ್ತು, ಸೋಂಕಿನ ಅಪಾಯ ಇತ್ತು, ಮತ್ತು ಅದನ್ನು ಅಲ್ಲಿ ಒಂದು ಕಡೆ ಅದನ್ನು ಸ್ಟೋರೇಜ್ ಮಾಡಬೇಕಾಗಿತ್ತು, ಸ್ವಚ್ಛವಾಗಿ ಇಟ್ಕೋಬೇಕಾಗಿತ್ತು, ಅದೆಲ್ಲ ಸಮಸ್ಯೆಗಳಿತ್ತು. ಈಗ ಅದನ್ನು ಮಾಡಿದ್ದೀವಿ. ಒಂದು ಮಟ್ಟಕ್ಕೆ ಈಗಿರುವಂಥ ಇದು ಭಾಳ ಸುಧಾರಣೆ ಆಗಿ ಚೆನ್ನಾಗಿ ನಡೀತಾ ಇದೆ. ಡಯಾಲಿಸಿಸ್ಸು ಖಂಡಿತ ಅದು ಭಾಳ ಇವತ್ತಿನ ದಿವಸ ಜನರಿಗೆ ಕಾಡುವಂಥದ್ದು, ಯಾಕಂದರೆ ಪ್ರತಿ ವಾರ ಅವ್ರು ಹೋಗಬೇಕಾಗ್ತದೆ. ಆದಷ್ಟು ನಾವು ಸಮೀಪದಲ್ಲಿ ತೊಗೊಂಡು, ಮತ್ತು ಇನ್ನೊಂದೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಖಾಸಗಿಯವರು ಕೆಲವರೆಲ್ಲ ಈ ದಾನ ಧರ್ಮ ಮಾಡುವಂಥ ಸಂಸ್ಥೆಗಳಿರ್ತಾರೆ, ಅವರು ಕೂಡ ಈ ಥರ ನಡೆಸ್ತಾ ಇದ್ದಾರೆ. ಅವರಿಗೆ ನಾವು ಯಾರು ಉಚಿತವಾಗಿ ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ ಅಥವಾ ಕಮ್ಮಿ ಬೆಲೆಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ, ಅವರಿಗೆ ನಾವು ಪ್ರತಿ ಡಯಾಲಿಸಿಸ್ಗೆ 500 ರೂಪಾಯಿ ಕೊಡ್ತಾ ಇದ್ದೀವಿ. ನಾವೇ ಅವ್ರಿಗೆ ಇನ್ಸೆಂಟಿವ್. ಓಕೆ. ಜನ ಅಲ್ಲಿಗಾದ್ರೂ ಹೋಗ್ಬಿಟ್ಟು ಅಲ್ಲಿಂದ ಡಯಾಲಿಸಿಸ್ ತೊಗೊಂಡ್ರೆ 500 ರೂಪಾಯಿ, ನನ್ನ ಹತ್ರ ಬಂದರೆ ನನಗೆ 1400 ರೂಪಾಯಿ ನನಗೆ ಖರ್ಚು. ಸೊ ಅಲ್ಲೂ ಕೂಡ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಅವ್ರಿಗೊಂದು ಇನ್ಸೆಂಟಿವ್ ಆಗಿ 500 ರೂಪಾಯಿ ಕೊಡ್ತಾ ಇದ್ದೀವಿ. ಗವರ್ಮೆಂಟ್ ಹ್ಯಾಸ್ ಟು ಮೇಕ್ ಶ್ಯೂರ್ ಅವರು ಆ ಕಡಿಮೆ ಖರ್ಚಿನಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ಅದು ಕನ್ಫರ್ಮ್ ಮಾಡ್ಕೊಳ್ತೀವಿ. ಅದು ಕನ್ಫರ್ಮ್ ಮಾಡ್ಕೊಳ್ತೀವಿ. ನನ್ನ ಹೆಸರು ಚಿದಾನಂದ್ ಅಂತ. ಈಗ ಗ್ರೇಟರ್ ಬೆಂಗಳೂರು ಅಂತ ತಾವು ತಮ್ಮ ಒಂದು ಸರ್ಕಾರದಲ್ಲಿ ಅನೌನ್ಸ್ ಮಾಡಿದ್ದೀರಾ. ನಮಗೆ ಮತ್ತೆ ಅದೇ ವಿಕ್ಟೋರಿಯಾ, ಅದೇ ಬೋರಿಂಗ್ ಹಾಸ್ಪಿಟ್ಲು ಅಥವಾ ಅದೇ KC ಜನರಲ್ ಹಾಸ್ಪಿಟ್ಲು, ಯಾಕಂದರೆ ನಾವು ನೋಡ್ತಿರೋ ಹಾಗೆ ಸುಮಾರು ವರ್ಷಗಳಿಂದ ಆ ರೀತಿಯ ಹಾಸ್ಪಿಟ್ಲು ಬೆಂಗಳೂರಲ್ಲಿ ಎಲ್ಲೂ ನೋಡೋಕ್ಕೆ ಸಿಗ್ತಾ ಇಲ್ಲ ಸರ್. ನಾನು ಒಪ್ಕೊತೀನಿ, ತುಂಬ ಅತ್ಯುತ್ತಮ ಸೇವೆ ಕೊಡ್ತಾ ಇದ್ದಾರೆ,
ನನ್ನ ಪ್ರಕಾರ ನಾನು ನೋಡ್ದಂಗೆ ಜಯದೇವ ಮಾತ್ರ 73ರಿಂದ ಸ್ಟಾರ್ಟ್ ಆಯಿತು. ಈ ನೀವು ಯಾವುದೇ ಹಾಸ್ಪಿಟ್ಲ್ ತೊಗೊಂಡ್ರು ಸಹ 100 ವರ್ಷದ ಇತಿಹಾಸ ಇದೆ. ಎಲ್ಲ ಬ್ರಿಟಿಷರು ಬ್ರಿಟಿಷರು ಕಟ್ಟಿದ್ದು ಮತ್ತೆ ಮಹಾರಾಜರು ಕಟ್ಟಿದ್ದು. ಯಾಕೆ ಅಂದ್ರೆ ನಾನು ದೋಷ ಏನು ಮಾಡ್ತಾ ಇಲ್ಲ. ಯಾವುದೇ ಸರ್ಕಾರ ನಮ್ಗೆ ಆಡಳಿತ ಕೊಟ್ಟಿದ್ರು ಸಹ ವ್ಯಾಲಿಡ್ ಕ್ವಶನ್. ಯಾಕಂದ್ರೆ ಕರ್ನಾಟಕದ ಸುಮಾರು ನೀವು ಎಷ್ಟೇ ಜನಸಂಖ್ಯೆ ತಗೊಳ್ಳಿ, ಒಂದು 20-25% ಬೆಂಗಳೂರಲ್ಲಿ ಇದೀವಿ ನಾವು ಇವತ್ತು. ಅಲ್ಲಿ ನಮಗೆ 3 ಅಥವಾ 4 ಹಾಸ್ಪಿಟಲ್ ಸಫಿಷಿಯೆಂಟಾ? ನಮ್ಮ ಒಂದೇ ಒಂದು ರಿಕ್ವೆಸ್ಟ್, ತಮ್ಮ ಕಾಲದಲ್ಲಿ ಒಂದು 2-3 ಹಾಸ್ಪಿಟಲ್ ಇನ್ನೊಂದು 4 ಸಂಸ್ಥೆ ಕಟ್ಟೋದಕ್ಕಾಗ್ಲಿಲ್ವಾ ಸರ್ ಈ ವ್ಯವಸ್ಥೆಗೆ? ಈಗ ಜಯನಗರ ಆಸ್ಪತ್ರೆ ಇದೆ ಮತ್ತು ಸಿ ವಿ ರಾಮನ್ ನಗರದಲ್ಲೂ ಆಸ್ಪತ್ರೆ ಇದೆ. ಎರಡು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಈಗ ಕೆಲವು ಕಡೆ ಎಲ್ಲ BBMP ಅವ್ರು ಕಟ್ಟಿದ್ದಾರೆ. ಓಕೆ, ಅಂದರೆ ಅವ್ರವ್ರ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಒಂದು ಆ ಥರದ ಒಂದು 5-6 ಆಸ್ಪತ್ರೆಗಳಿದೆ. 5, ಬಟ್ ಅವರ ನಿರ್ವಹಣೆ ಅಷ್ಟು ಇದಾಗಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೆಲವುದೆಲ್ಲ ಈಗ ಕಟ್ಟಡ ಮುಕ್ತಾಯ ಆಗಿದೆ ಮತ್ತು ಕೆಲವು ಕಡೆ ಅಗತ್ಯ ಸಿಬ್ಬಂದಿ ಇಲ್ಲ. ಅದಕ್ಕೆ ಮೊನ್ನೆ ಶಿವಕುಮಾರ್ ಸಾಹೇಬ್ರಿಗೂ ನಾನು ಹೇಳಿದೆ, DCM ಅವ್ರಿಗೆ, ಈ ಎಲ್ಲ ಆಸ್ಪತ್ರೆಗಳು ನೀವು ನಮ್ಮ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಬಿಡಿ, ನಾವೇ ಇದನ್ನು ನಿರ್ವಹಣೆ ಮಾಡ್ತೀವಿ, BBMP ಯಾಕೆ ಇದನ್ನು ಮಾಡೋಕ್ಕೆ ಹೋಗ್ತೀರಾ ಅಂಥೇಳಿ ಅದ್ರಿಗೊಂದು ಬೆಂಗಳೂರಿಗೇ ಒಂದು ಪ್ರತ್ಯೇಕವಾದಂಥ ಒಂದು ಆರೋಗ್ಯ ನೀತಿ ತೊಗೊಂಬರೋಣ ಅಂತ ಹೇಳಿ. ಮತ್ತು ಇನ್ನೊಂದು ಈ ವರ್ಷ ನಾವು 2 ಆಸ್ಪತ್ರೆ ಈ ಆಯುರ್ವೇದದಲ್ಲಿ ಮಂಜೂರಾತಿ ಸಿಕ್ಕಿದೆ. ಒಂದು ಬ್ಯಾಟ್ರಾನ್ಪುರದಲ್ಲೂ ಒಂದು 100 ಬೆಡ್ಡಿನ ಆಸ್ಪತ್ರೆ, ಇನ್ನೊಂದು ಹೆಬ್ಬಾಳ್ ಕ್ಷೇತ್ರಕ್ಕೆ 100 ಬೆಡ್ಡಿನ ಆಸ್ಪತ್ರೆ, ಎರಡೂ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ಕೆಲವುದೆಲ್ಲ ನಮ್ಮ ಶಿವಾಜಿನಗರಲ್ಲಿ ಇನ್ಫೋಸಿಸ್ ಮುಖಾಂತರ ಅಲ್ಲೊಂದು ಮಾಡಿಸಿದ್ದಾರೆ, ಅವರೊಂದು ಆಸ್ಪತ್ರೆ ಕಟ್ಟಿಸಿದ್ರು. ಈ ಥರ ಎಲ್ಲ ಆಗಿದೆ. ಅದರಿಂದ ಬೆಂಗಳೂರಿಗೆ ಇನ್ನೂ ನಾವು ಮಾಡಿದ್ರೆ ಏನು ತಪ್ಪೇನಿಲ್ಲ. ಬೆಂಗಳೂರಿಗೆ ಇದೇ ಥರ ಇನ್ನೊಂದು ಅವ್ರು ಕೇಳಿದ ಪ್ರಶ್ನೆ ಸುಮ್ಮನೆ ಹಾಗೆ ಎಕ್ಸ್ಟೆಂಡ್ ಮಾಡಿ ಯೋಚನೆ ಮಾಡೋದಾದರೆ, ಮಹಾರಾಜರ ಕಾಲದಲ್ಲಿ ಏನೇನೆಲ್ಲ ಆಯ್ತು ನೋಡಿ. ಇನ್ನೊಂದು HL ಮಾಡೋಕ್ಕಾಗಲಿಲ್ಲ, ಇನ್ನೊಂದು BML ಮಾಡೋಕ್ಕಾಗಲಿಲ್ಲ, ಇನ್ನೊಂದು BHML ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಮಾಡೋಕ್ಕೆ. ಅಂದರೆ ಆ ಥರದ್ದು ಒಂದು ದೊಡ್ಡ ಸಂಸ್ಥೆಯನ್ನು, ದೂರದೃಷ್ಟಿ ಇರೋ ಇನ್ನೊಂದು ಸಂಸ್ಥೆಯನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಮಾಡೋದಕ್ಕೆ ಆಗಲಿಲ್ಲ. ಯಾವ ಸರ್ಕಾರ? ಆಮೇಲೆ ಅದು ಆವಾಗ ಶುರುವಾದಾಗ ಸರ್ಕಾರವೇ ಈ ಎಲ್ಲ ಇದನ್ನೆಲ್ಲ ಮಾಡಬೇಕು, ಏನು ಈ ಎಲ್ಲ ಕೈಗಾರಿಕೆಗಳು ಮಾಡಬೇಕು ಅಂತ ಇತ್ತು. ಈಗ ಅದು ಹೋಗಿದೆ. ಈಗ ಯಾರು ಸರ್ಕಾರ ಇನ್ನು ಹೊಸ ಬಿಸ್ನೆಸ್ಗೆ ಪ್ರವೇಶ ಮಾಡೋಕ್ಕೆ ಹೋಗೋದಿಲ್ಲ, ಭಾಳ ಅಪರೂಪ. ಅದರಿಂದ ಈಗ ಇರೋ ಬಿಸ್ನೆಸ್ಸನ್ನೇ ಕೊಡ್ತಾ ಇದ್ದಾರೆ. ಇರೋ ಬಿಸ್ನೆಸ್ಗಳನ್ನೇ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಇರೋ ಬಿಸ್ನೆಸ್ಗಳನ್ನೇ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಡ್ಸೋಕ್ಕಾಗ್ತಾ ಇಲ್ಲ ಅಂತ. ಮತ್ತು ಅದಕ್ಕೆ ನಮ್ಮಲ್ಲಿ ಈಗ ಏರ್ ಇಂಡಿಯಾ ಮಾರ್ಬಿಟ್ರಲ್ಲ, ಯಾಕಂದರೆ ನಮಗೆ ಭಾಳ ನಷ್ಟದಲ್ಲಿತ್ತು, ಸರ್ಕಾರ ಯಾಕೆ ಅದು ಆ ದುಡ್ಡನ್ನು ಖರ್ಚು ಮಾಡ್ಕೊಂಡು ಕೂತ್ಕೋಬೇಕು. ಈ ಥರ ಒಂದು ಬದಲಾವಣೆ ಆಗಿದೆ. ಸೊ ಆ ಥರ ಸಂಸ್ಥೆಗಳಿಂದ ಮತ್ತೆ ನಾವು ಕಟ್ಟೋಕ್ಕೇನು ಸಾಧ್ಯ ಇಲ್ಲ. ಸೇಮ್ ಅಪ್ಲೈಸ್ ಟು ಹೆಲ್ತಾ? ಎಲ್ಲ ಖಾಸಗಿ ಹೆಲ್ತಲ್ಲಿ ಅಪ್ಲೈ ಆಗಲ್ಲ. ಹೆಲ್ತಲ್ಲಿ ಇವತ್ತು ನಾವು ಈಗ ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು, ಇವೆಲ್ಲ ಕಡೆ ಆಸ್ಪತ್ರೆಗಳ ನಿರ್ಮಾಣ. ಈ ವರ್ಷ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 1000 ಕೋಟಿಗೆ 2 ಹೊಸ ಜಿಲ್ಲಾ ಆಸ್ಪತ್ರೆ ಮತ್ತು ಎಲ್ಲ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವಂಥದ್ದು ಮಾಡಿಸಿದ್ವಿ. ಮೊನ್ನೆ ಚಾಮರಾಜನಗರದ ಕ್ಯಾಬಿನೆಟ್ನಲ್ಲಿ ಸುಮಾರು 3-4 ಆಸ್ಪತ್ರೆಗಳು, ಒಂದು ನಮ್ಮ ಕೊಳ್ಳೇಗಾಲ ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಅಲ್ಲಿ ಅದನ್ನು ಮೇಲ್ದರ್ಜೆಗೆ 200 ಬೆಡ್ ಮಾಡಿಸ್ತಾ ಇದ್ದೀವಿ. ಈ ಥರದೆಲ್ಲ ಆಗ್ತಾ ಇದೆ. ಯಾಕಂದರೆ ಆರೋಗ್ಯ ಕ್ಷೇತ್ರ ಇದು ಸರ್ಕಾರದ ಹೊಣೆ. ಆರೋಗ್ಯ ಮತ್ತು ಶಿಕ್ಷಣ, ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಅದು ನಾವು ಖಾಸಗಿಗೆ ನಾವು ಅವ್ರ ಮೇಲೆ ಡಿಪೆಂಡ್ ಆದರೆ ಪಾಪ ಸಾಮಾನ್ಯ ಜನರಿಗೆ ಭಾಳ ಕಷ್ಟ. ಇದು ನಮ್ಮ ಜವಾಬ್ದಾರಿ. ಇದು ಸರ್ ನಮಸ್ತೆ, ಮನು ವೈಷ್ಣವ್ ಅಂತ BJP ಕಾರ್ಯಕರ್ತ. ಸರ್ ನೀವೇನು ಸಚಿವರಾದಾಗಿಂದ ಇಲ್ಲಿಯ ಗಂಟ ಇಲಾಖೆ ವಿವಾದ, ಯಾಕೆಂದ್ರೆ ಬಾಣಂತಿಯರ ಸಾಲು ಸಾವುಗಳು, ಆಮೇಲೆ ಜನಧನ್ ಔಷಧಿ ಕೇಂದ್ರದ್ದು. ಅದಕ್ಕೆ ನಾನು ಈ ವರ್ಷದ ಬಜೆಟ್ನಲ್ಲಿ ಇದನ್ನು ಈ ಬಾಣಂತಿಯ ಸಾವನ್ನು ಯಾವುದು ತಡೆಗಟ್ಟಿಸ್ಬೋದು ಅದು ನಾವು ಶೂನ್ಯಕ್ಕೆ ತರಬೇಕು ಅಂತ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿಸಿದ್ದೀನಿ. 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಾವು ಅದರಲ್ಲಿ ಟ್ರೈನಿಂಗ್ ಇದೆ, ಅದಕ್ಕೊಂದು ಪೂರ್ತಿ ಪ್ರೋಟೋಕಾಲೇ ಮಾಡಿದ್ದೀವಿ. ಈಗ ಪ್ರತಿಯೊಂದು ಕೂಡ ನಾವು ಅದನ್ನು ಸರಿಪಡಿಸ್ಬೇಕು ಅಂತ. ಈ 63 ಏನಿದೆ, ನನ್ನ ಉದ್ದೇಶ ಈ ವರ್ಷಕ್ಕೆ ಒಂದು 45ಕ್ಕಾದರೂ ಇಳಿಸ್ಬೇಕು ಅಂತ. ಅದೊಂದು ನನ್ನ ಒಂದು ಟಾರ್ಗೆಟ್ ಸಮಾಜದ ಲಕ್ಷಣ. ಸೊ ಅದು ಮಾಡಿ. ಸೊ ನಾವು ನೋಡಿ, ಹಿಂದೆನೂ ಕೂಡ ಆಗಿದೆ, ನಾನು ಬಂದಂತ ಅಲ್ಲ, ಆದರೆ ನಾವು ಯಾವುದನ್ನು ಕೂಡ ಮುಚ್ಚಾಕೋದಿಲ್ಲ. ಈಗ ಕೋವಿಡಲ್ಲಿ ಏನಾಯಿತು, ಚಾಮರಾಜನಗರದಲ್ಲಿ ಏನಾಯಿತು, ಮಕ್ಕಳೆಲ್ಲ ಆಕ್ಸಿಜನಲ್ಲಿ ಯಾವ ಥರ ತೀರೋದ್ರು, ಅದನ್ನು ನಾನು ಆ ಥರ ಯಾವುದನ್ನು ಮುಚ್ಚಾಕೋಕೆ ಹೋಗಿಲ್ಲ. ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸರ್, ನಾವು ವಿಜಯನಗರ ಜಿಲ್ಲೆಯಿಂದ ಕಾಡ್ಲ ಹಾಲೇಶ್ ಅಂತ. ನಾನು ಪಕ್ಷದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಯಕರ್ತರನ್ನು ತುಂಬ ಕಡೆಗಣಿಸಿದ್ದೀರಿ ಅಂತ ಎಲ್ಲ ಕಡೆಗಿಂದ ಕೇಳಿ ಬರ್ತಾ ಇದೆ. ನೋಡಿ, ಇದು ನೋವು ಇರ್ತದೆ ಯಾವಾಗಲೂ ಕೂಡ. ಸರ್ಕಾರ ಬಂದಾಗ ಪ್ರತಿ ಸರ್ಕಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರಿಗೆ ಗಮನಿಸಲಿಲ್ಲ,
ಕಾರ್ಯಕರ್ತರಿಗೆ ನೋಡಲಿಲ್ಲ ಅಂತ ಒಂದು ಇರ್ತದೆ. ಅದನ್ನು ಖಂಡಿತ ಕಾರ್ಯಕರ್ತರ ಬಗ್ಗೆ ಪಕ್ಷ ಮತ್ತು ಸರ್ಕಾರ ವಿಶೇಷ ಗಮನ ಕೊಡಬೇಕು. ಅದರ ಬಗ್ಗೆ ನಾನು ಹೇಳೋದಿಲ್ಲ, ಖಂಡಿತವಾಗಿಯೂ ಮಾಡಬೇಕಾಗ್ತದೆ. ಅದೇನೇ ಇದ್ದರೂ ಈಗ ಅದಕ್ಕೆ ಹೇಳಿದ್ರಲ್ಲ, ಈಗ ರಣದೀಪ್ ಸುರ್ಜೇವಾಲಾ ಬಂದಿದ್ದಾರಲ್ಲ, ಸೊ ಮುಂದಕ್ಕೆಲ್ಲ ಸರಿ ಹೋಗ್ಬೋದು. ನಮಸ್ತೆ, ನನ್ನ ಹೆಸರು ಆಶಾ ಮಂಚನಬಲೆ, ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ಕಡೆಯಿಂದ ಮಾತಾಡ್ತಾ ಇದ್ದೀನಿ. 11 ಜಿಲ್ಲೆಗಳಲ್ಲಿ ಒಂದು ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಒಂದು ಮೆಡಿಕಲ್ ಕಾಲೇಜಸ್ಸನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳು ಸಹ ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುವಂತಹ ಸುದ್ದಿ ಇತ್ತೀಚೆಗೆ ಕಾಣ್ತಾ ಇದ್ದೀವಿ ಸರ್. ಇದರಲ್ಲಿ 11 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡೋಕ್ಕೆ ಹೊರಟಿರೋದ್ರಲ್ಲಿ ಪ್ರಪ್ರಥಮವಾಗಿ ಈಗ ಕೋಲಾರ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲೇಬೇಕು ಅಂತ ಹೇಳಿ ಬಜೆಟ್ನಲ್ಲಿ ಇತ್ತೀಚೆಗೆ ಮಂಡನೆ ಮಾಡಿದಿರಿ. ಸಾರ್ವಜನಿಕರು, ಬಡವರು, ಬಡಬಗ್ಗರು ಎಲ್ಲರೂ ಒಂದು ಜಿಲ್ಲಾಸ್ಪತ್ರೆಯನ್ನೇ ನಂಬ್ಕೊಂಡಿದ್ದಾರೆ. ಪ್ರೈವೇಟೈಸೇಷನ್ ಮಾಡಿದ್ರೆ ಬಡವ್ರ ಗತಿ ಏನಾಗಬೇಕು? ಅದು ಪ್ರೈವೇಟೈಸೇಷನ್ ಅಲ್ಲ, ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತ ಯಾರಾದ್ರು ಮುಂದೆ ಬಂದರೆ ನಮ್ಮ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಂಡು ಅವರು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ಬೋದು. ಅವಾಗ ಏನಾಗ್ತದೆ, ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಹೆಚ್ಚು ಸೇವೆಗಳು ಕೂಡ ಬರ್ತದೆ. ನೀವು ಹೇಳಿದ್ರಲ್ಲ ಕಾರ್ಡಿಯಾಲಜಿ, ಅದೆಲ್ಲ ಈ ತಜ್ಞ ವೈದ್ಯರ ಒಂದು ಲಭ್ಯತೆ ಆಗ್ತದಾಗ, ಮತ್ತು ನಾವೇ ಪ್ರತಿಯೊಂದು ಕಡೆ ಮೆಡಿಕಲ್ ಕಾಲೇಜು ನಮ್ಮ ದುಡ್ಡು ಹಾಕಿ ಮಾಡೋದು ಬೇಡ ಅಂತ ಹೇಳಿ ಅದೊಂದು ಪ್ರಪೋಸಲ್ ಇದೆ. ಫೀಸನ್ನು ಅವರು ಡಿಸೈಡ್ ಮಾಡಂಗಿಲ್ಲ, ಫೀಸು ಮೆಡಿಕಲ್ ಕಾಲೇಜ್ ಅವರು ಮಾಡ್ಕೊಳ್ತಾರೆ. ಓಕೆ, ಅವ್ರಿಗೆ ನಮ್ಮ ಸರ್ಕಾರ ದುಡ್ಡು ಕೊಡ್ತಾರೆ. ಮತ್ತು ಈ ಆಸ್ಪತ್ರೆ ಅಲ್ಲ ಸರ್, ನಮ್ಮ ಸ್ಟೂಡೆಂಟ್ ಫೀಸ್ ಹೇಳ್ತಿಲ್ಲ, ಇಲ್ಲಿ ಚೆಕಪ್ ಟ್ರೀಟ್ಮೆಂಟ್ ಫೀಸು ಕೊಡಂಗಿಲ್ಲ. ಈಗ ಗೌರ್ಮೆಂಟ್ ರೇಟನ್ನೇ ಈಗ ಅವ್ರು ಹೇಳ್ದಂಗೆ ಈಗ ಕರ್ನಾಟಕದಲ್ಲಿ ಈಗಾಗಲೇ ಬಹಳ ದಶಕಗಳಿಂದ ನಡೀತಾ ಉಂಟು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಅದು KMC ಆಸ್ಪತ್ರೆ ಜೊತೆ ಟೈಅಪ್ ಆಗಿದೆ. ಸೊ ವೆನ್ಲಾಕ್ ಆಸ್ಪತ್ರೆ ಇದು ಎಲ್ಲ ಕಡೆಯಿಂದ ಆಸ್ಪತ್ರೆಗೆ ಬರ್ತಾರೆ, ಯಾಕೆಂದ್ರೆ ಅಲ್ಲಿ ಅಷ್ಟು ಒಳ್ಳೆ ಸೇವೆ ಇದೆ. ಆಸ್ಪತ್ರೆ ಫ್ರೀ ಜನರಿಗೆ, ಸಾಮಾನ್ಯ ಜನರಿಗೆ. ಬಟ್ ಮೆಡಿಕಲ್ ಕಾಲೇಜ್ ಅವರು ನಮ್ಮ ಆಸ್ಪತ್ರೆನ ಉಪಯೋಗಿಸ್ಕೊಳ್ತಾರೆ, ಅವ್ರಿಗೆ ಹೆಚ್ಚು ಸೀಟ್ಸ್ ಸಿಗ್ತದೆ, ಅವ್ರಿಗೇನು ಅದರಿಂದ ಅವ್ರಿಗೆ ಆದಾಯ ಇದೆ. ಬಟ್ ಆ ಆದಾಯದಿಂದ ನಮಗೆ ಡಾಕ್ಟರ್ಗಳು, ನರ್ಸ್ಗಳು, ಬೇರೆ ಬೇರೆ ಎಲ್ಲ ಒಂದು ಎಕ್ವಿಪ್ಮೆಂಟ್ ಅವರು ಕೊಡ್ತಾರೆ. ದಾವಣಗೆರೆಯಲ್ಲೂ ಕೂಡ ನಮ್ಮ ಶಾಮನೂರ್ SJM ಮೆಡಿಕಲ್ ಕಾಲೇಜು ಅವರು ನಮ್ಮ ದಾವಣಗೆರೆ ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ಕೊಂಡು 30-40 ವರ್ಷದಿಂದ. ಸೊ ಅವಾಗಿಂದ ಆ ಮಾಡೆಲನ್ನು ಸಾರ್ವಜನಿಕರಿಗೆ ಹೊರೆ ಆಗೋದಿಲ್ಲ, ಸಾರ್ವಜನಿಕರಿಗೆ ಇನ್ನೂ ಅನುಕೂಲನೇ ಆಗ್ತದೆ, ಅನುಕೂಲ ಆಗುತ್ತೆ ಹೊರತಾಗಿ ಅಂದರೆ ಫೀಸ್ ಏನು ಜಾಸ್ತಿ ದುಡ್ಡು ಜಾಸ್ತಿ ತಗೊಳ್ಳೋದಿಲ್ಲ ಅಂತ. ಖಾಸಗೀಕರಣ, ಆಸ್ಪತ್ರೆ ಖಾಸಗೀಕರಣ ಅಲ್ಲ. ಜಗನ್ನಾಥ್ ಯಾದವ್ ಅಂತೇಳಿ ರಾಜಾಜಿನಗರ ಅಸೆಂಬ್ಲಿಯಿಂದ ಸರ್ ನಂದೊಂದು ಪ್ರಶ್ನೆ ಸರ್. ಇವಾಗ ಮೊನ್ನೆ ಉಪಮುಖ್ಯಮಂತ್ರಿಗಳ ಜೊತೆ ಒಂದು ದೃಷ್ಟಿ ಗ್ಯಾರಂಟಿ ಅಂತ ಒಂದು ಯೋಜನೆ ಮಾಡಿದ್ರಿ ಸರ್. ಅದನ್ನು ಜನರಿಗೆ ತಲುಪಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಆಗಿಲ್ಲ ಅನ್ನೋದು ನಂದೊಂದು ಈಗ ಸಜೆಷನ್ ಸರ್. ಅದು ಅಡ್ವರ್ಟೈಸ್ಮೆಂಟ್ ಅಂತ ಏನಂತ ಹೇಳಿದ್ರೆ, ಈಗ ನಾವು ಇಡೀ ರಾಜ್ಯದಲ್ಲಿ ಮೊನ್ನೆ ನಾವೇನು ಪ್ರಾರಂಭ ಮಾಡಿದ್ವಿ, 390 ದೃಷ್ಟಿ ಕೇಂದ್ರಗಳನ್ನು ಮಾಡಿದ್ವಿ, ಆಶಾ ಕಿರಣ. ಅಲ್ಲಿಗೆ ಯಾರು ಬೇಕಾದರೂ ಬಂದು ಕಣ್ಣನ್ನು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರಿಗೆ ಫ್ರೀ ಉಚಿತವಾದ ಕನ್ನಡಕ ಕೊಡ್ತೀವಿ, ಉಚಿತವಾದಂಥ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತೀವಿ. ಇನ್ನು ಬೇರೆ ಏನಾದರೂ ಅವ್ರಿಗೆ ಕಾಂಪ್ಲಿಕೇಶನ್ ಇದ್ದರೆ, ರೆಟಿನೋಪತಿ ಅದರಿದ್ರೆ ಅದು ಉನ್ನತ ಆಸ್ಪತ್ರೆಗೆ ಗಿಂಟು ಆ ಥರ ಕಳಿಸ್ಕೊಡ್ಬೋದು, ನಾವು ಆ ಥರ ಮಾಡ್ಬೋದು. ಸೊ ಇದು ನಾವು 390 ಕೇಂದ್ರಗಳು ಏಕಕಾಲದಲ್ಲಿ ಮಾಡಿದ್ದೀವಿ. ಅಂದರೆ ಯಾರೇ ಆದರೂ ಈಗ ನಮ್ಮ ಕೇಂದ್ರಕ್ಕೆ ಬರ್ಬೋದು, ಚೆಕಪ್ ಮಾಡಿಸ್ಕೋಬೋದು, ಫ್ರೀ ಕನ್ನಡಕವನ್ನು ತೊಗೊಂಡು ಹೋಗ್ಬೋದು. ಅದೊಂದು ಯೋಜನೆ ಮೊನ್ನೆ 390 ಅಂದರೆ ತಾಲೂಕು ಮಟ್ಟದಲ್ಲೂ ಆಗಿದೆಯಾ ಅಥವಾ ಜಿಲ್ಲಾ, ತಾಲೂಕಾ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಎಲ್ಲ ಕಡೆ ಮಾಡಿದ್ದೀವಿ. ಅವರೆಲ್ಲ ಆನ್ಲೈನ್ ಬಂದರು, ಅವತ್ತು ಆನ್ಲೈನ್ ಬಂದು ಎಲ್ಲರೂ ಒಟ್ಟಿಗೆ ಅದರಲ್ಲೇ ಭಾಗವಹಿಸಿದ್ರು. ಸರ್ ನಮಸ್ತೆ, ನನ್ನ ಹೆಸರು ಭೂದೇವಿ ಅಂತ, ತಮಟೆ ಸಂಸ್ಥೆ ಮತ್ತು ಸಾಕ್ ಕಮಿಟಿಯಿಂದ ಬಂದಿದ್ದೀನಿ ಸರ್. ನನ್ನ ಪ್ರಶ್ನೆ ಏನಾಗಿದೆ ಅಂದರೆ BCG ಲಸಿಕೆ ಬಗ್ಗೆ ಕೇಳಬೇಕಂತಿದೆ ಸರ್. ಈಗ ಅಬೋವ್ 18 ಇಯರ್ಸ್ಗೆ BCG ಲಸಿಕೆ, ಇದರಿಂದ TBನ ಪ್ರಿವೆಂಟ್ ಮಾಡಬೇಕು ಅಂತ. ಬಟ್ ಕೋವಿಡ್ ಆದಾಗ ಆ ಇಂಜೆಕ್ಷನಿಂದನೇ ತುಂಬ ಜನ ಎದುರ್ಕೊಂಡವ್ರೆ. ಈಗ ನಾವು ಎಷ್ಟೇ ಮೊಬಿಲೈಸ್ ಮಾಡಿದ್ರು ತುಂಬ ಕಡಿಮೆಯಲ್ಲಿ ಲಸಿಕೆನ ಬರ್ತಾ ಇಲ್ಲ ಸರ್, ಎದುರ್ಕೊಂತವ್ರೆ ನಮಗೆ. ಯಾಕಂದರೆ ಈ ವ್ಯಾಕ್ಸಿನಿಂದ ತುಂಬ ತೊಂದರೆಗಳಾಗಿದೆ. ಈಗ ಅದರಿಂದ ಏನು ಸೇಫ್ ಅಂತ ನೀವು ಹೇಳ್ತೀರಾ ಸರ್? ಇಲ್ಲ, BCG ವ್ಯಾಕ್ಸಿನ್ ತೊಗೊಳ್ಬೋದು. ಈಗ 40 ವರ್ಷಕ್ಕಿಂತ ಹೆಚ್ಚಿನವರೆಗೂ ಕೂಡ ತೊಗೊಳ್ಳೋದಕ್ಕೆ ಹೊಸ ವ್ಯಾಕ್ಸಿನ್ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅದನ್ನು ನಾನು CB ರಾಮನ್ ನಗರ ಆಸ್ಪತ್ರೆಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರು. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ತೊಗೊಂಡ್ರು. ಯಾರಿಗೆ ಇದಿದೆ, ಏನು ಕೋಮಾರ್ಬಿಡಿಟೀಸ್ ಇದೆ ಅಂಥವ್ರಿಗೆ ತಗೊಳ್ಳೋದಕ್ಕೆ ಅದೊಂದು ಮಾಡಿ ಸಜೆಸ್ಟ್ ಮಾಡ್ತಾರೆ. ಸರ್ ಈಗ ನಾವು ಕೋವಿಡ್ ಲಸಿಕೆ ತಗೊಂಡ್ಮೇಲೆ ನಮ್ಗೆ ತುಂಬಾ ಕಾಯಿಲೆಗಳು ಈಗ ಹೇಳ್ತಿದ್ರಲ್ಲ, ಹಾರ್ಟ್ ಅಟ್ಯಾಕು. ಕೋವಿಡ್ ಲಸಿಕೆಯಿಂದ ಒಳ್ಳೇದೇ ಆಗಿದೆ ಹೊರತು ಕೆಟ್ಟದೇನಾಗಿಲ್ಲ ಆಗಿಲ್ಲ. ಬಟ್ ಜನ ಎದುರ್ತಾವ್ರೆ. ಸೊ ಮೋರ್ ಮೊಬಿಲೈಸೇಷನ್ ಕೊಟ್ರೆ ಗೌರ್ಮೆಂಟ್ ಇಂದ
ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಕೇಳ್ಕೊತಿದ್ದೀನಿ ನಾನು ಸರ್. ನಮ್ಮ ಇಲಾಖೆ ಜೊತೆ ಚರ್ಚೆ ಮಾಡ್ತೀನಿ. ಸರ್, ನನ್ನ ಹೆಸರು ಫರ್ಹಾನಾ, ಆಶಾ ವರ್ಕರ್ ಸರ್. ಲಾಸ್ಟ್ ಜನವರಿಯಲ್ಲಿ ನಮ್ಮ ಅನಿರ್ದಿಷ್ಟ ಹೋರಾಟ ನಿಮಗೆ ಗೊತ್ತೇ ಇದೆ. ಸೊ ನಿಮ್ಮ ಸಮ್ಮುಖದಲ್ಲೇ CM ಜೊತೆ ನಾವು 10,000 ಘೋಷಣೆ ಅಂತ ಮಾಡಿದ್ದೀರಾ. ಆದರೆ ನಮಗೆ ಇದುವರೆಗೂ ಆದೇಶ ಪತ್ರ ಸಿಕ್ಕಿಲ್ಲ. ಅಂದರೆ 7 ತಿಂಗಳಾಯಿತು. ಮತ್ತು ಮಾರ್ಚಲ್ಲೇ ಆದೇಶ ಪತ್ರ ಕೊಡ್ತೀರಂತ ನೀವೇ ಹೇಳಿದ್ರಿ. ಇಲ್ಲ ಆ ಥರ ಅಲ್ಲ. ನಾವು ಹೇಳಿದ್ದು ಏನಂತ ಹೇಳಿದ್ರೆ, ಈಗ ನಾವು ನಮ್ಮಲ್ಲಿ 46,000 ಏನೋ ಆಶಾ ವರ್ಕರ್ ಕಾರ್ಯಕರ್ತಿದ್ದಾರೆ. ಅದರಲ್ಲಿ ಒಂದು 15,000 ರಿಂದ 17,000 ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿ ಇನ್ಸೆಂಟಿವ್ ಬರ್ತಾ ಇರಲಿಲ್ಲ. ಅದೀಗ ಅವ್ರಿಗೂ ಕೂಡ ಮೊನ್ನೆ ಕೊಡಿಸಿದ್ದೀವಿ. ಈ ನಗರ ಪ್ರದೇಶಗಳಲ್ಲಿ ಮಾಡ್ತಕ್ಕಂಥವ್ರಿಗೆಲ್ಲ 1,000 ರೂಪಾಯಿ ಇನ್ಸೆಂಟಿವ್ ಇರಲಿಲ್ಲ. ಅದು ಯಾಕೆ ತಲುಪಿರೋಂತ ಬೇಕಾದ್ರೆ ನಾನು ಚೆಕಪ್ ಮಾಡ್ತೀನಿ. ಯಾಕಂದರೆ ನಮ್ಮ ಕಡೆಯಿಂದ ಅಪ್ರೂವ್ ಆಯಿತು, ತೀರ್ಮಾನವೂ ಆಯಿತು, ಕೊಡಬೇಕು ಅಂತೂ ಆಗಿದೆ. ನೀವು ಇನ್ನೊಂದು ಏನಂತ ಹೇಳಿದ್ರೆ ಎಲ್ರಿಗೂ ಅಲ್ಲ, ಈ ನಗರ ಆಶಾ, ಯಾಕಂದರೆ ಅವ್ರಿಗೆ 1,000 ಕಮ್ಮಿ ಇತ್ತು, ಅದನ್ನು ಕೊಡ್ತೀವಿ. ಅದು ಯಾಕೆ ಬಂದಿಲ್ಲ ನಾನು ಬೇಕಾದ್ರೆ ಚೆಕಪ್ ಮಾಡ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ 10,000 ರೂಪಾಯಿ ಬರೋ ಥರ ಮಾಡ್ತೀವಿ ನಿಮಗೆ ಅಂತ ಹೇಳಿದ್ದೀವಿ. ಯಾಕಂದರೆ ಬೇರೆ ಸ್ವಲ್ಪ ನಿಮಗೆ ಹೆಚ್ಚು, ಯಾಕಂದರೆ ಆ್ಯಾವ್ರೇಜ್ ಆಗಿ ಸುಮಾರು ಒಂದು 9,500 ಹೋಗ್ತಾ ಇದೆ ಈಗ ಒಂದು ಆಶಾ ಕಾರ್ಯಕರ್ತರಿಗೆ. ಹೌದಾ? ಕೇಂದ್ರ ಸರ್ಕಾರ ಏನು ಮಾಡಿರೋದು ಅಂತ ಹೇಳಿದ್ರೆ ಇನ್ಸೆಂಟಿವ್ ಮೇಲೆ ಕೊಡ್ತಾರೆ. ಓಕೆ, ಇನ್ಸೆಂಟಿವ್ ನೀವು ಈಗ ಎಷ್ಟು TB ಪೇಷಂಟ್ಸ್ ಅಟೆಂಡ್ ಮಾಡಿದರೆ, ಎಷ್ಟು ಹೆರಿಗೆಗಳು ಹೋಗಿ ವಿಸಿಟ್ ಮಾಡಿದರೆ, ಆ ಆಧಾರದ ಮೇಲೆ ದುಡ್ಡು, ಇಲ್ಲ ಸಂಬಳದ ಥರ ಅಲ್ಲ ಅದು. ಓಕೆ. ದಿನೇಶ್ ಗುಂಡೂರಾವ್ ಅವರೇ, 2 ವರ್ಷ ಪೂರ್ತಿ ಮಾಡಿದ್ದೀರಿ ಆರೋಗ್ಯ ಸಚಿವರಾಗಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನೋಡೋ ಅವಕಾಶ ನಿಮಗೆ ಸಿಕ್ಕಿರುತ್ತೆ. ಹೂ ಈಸ್ ಡೂಯಿಂಗ್ ಬೆಸ್ಟ್? ನಾನ್ ಪೊಲಿಟಿಕಲ್ ಆಗಿ ಹೇಳಿ. ಆರೋಗ್ಯ ವ್ಯವಸ್ಥೆಯಲ್ಲಿ ಜನರಿಗೆ ಸಾರ್ವಜನಿಕ ಆರೋಗ್ಯ ಸೇವೆಗಳು ಭಾಳ ಅತ್ಯುತ್ತಮ ಕೊಡ್ತಾ ಇರುವಂಥ ರಾಜ್ಯಗಳಂತ ಹೇಳಿದ್ರೆ ಅದು ಕೇರಳ, ತಮಿಳುನಾಡು ನಮ್ಮ ದೇಶದಲ್ಲಿ ಭಾಳ ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ. ನಮಗಿಂತ ಅವರು ಸ್ವಲ್ಪ ಮುಂದೆನೇ ಇದ್ದಾರೆ. ಅದರಿಂದ ನಾವು ಅವರ ಒಂದು ಆ ಮಟ್ಟಕ್ಕೆ ಮುಟ್ಟಬೇಕು. ಅದಕ್ಕೆ ನಾವು ಸಾಕಷ್ಟು ಇನ್ನೂ ಕ್ರಮಗಳು ತಗೊಳ್ಬೇಕಾಗ್ತದೆ. ಅದನ್ನು ಖಂಡಿತ ಆ 2 ರಾಜ್ಯಗಳು ಭಾಳ ಚೆನ್ನಾಗಿ ಆರೋಗ್ಯ ಒಂದು ವಿಷಯದಲ್ಲಿ ಮುಂದೆ ಕ್ಯಾಚಿಂಗ್ ಅಪ್ ಗೇಮ್ ಮಾಡಬೇಕಂದ್ರೆ ಸ್ವಲ್ಪ ಬಜೆಟ್ನಲ್ಲಿ ಜಾಸ್ತಿ ದುಡ್ಡು ಬೇಕು. ಬಡ್ಜೆಟ್ಟು ಎಲ್ಲಿಂದ ಕೊಡ್ತಾರೆ? ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ. ಇಲ್ಲ, ನಮಗೆ ಬಡ್ಜೆಟ್ಟಿಂದ ಸಾಕಷ್ಟು ಕೆಲಸ ಕಾರ್ಯಗಳಾಗಿದೆ. ಅನೇಕ ಯೋಜನೆಗಳು ಮಾಡಿದ್ದೀವಿ, ಹೊಸ ಯೋಜನೆಗಳು ತೊಗೊಂಡು ಬಂದಿದ್ದೀವಿ. ಆಮೇಲೆ ಹೊಸ ಆಸ್ಪತ್ರೆ ಕಟ್ಟೋದಕ್ಕೆ ಹಣ ಸ್ಯಾಂಕ್ಷನ್ ಆಗಿದೆ, ಕೆಲಸ ನಡೀತಾ ಇದೆ, ಅದೆಲ್ಲ ಆಗ್ತಾ ಇದೆ. ಅದು ಇನ್ನೂ ಸ್ವಲ್ಪ ನಾವು ಹೆಚ್ಚು ನಮ್ಮ ಒತ್ತು ಎಲ್ಲಿರಬೇಕು ಅಂತ ಹೇಳಿದ್ರೆ ಈ ಮಾನವ ಸಂಪನ್ಮೂಲದ ಮೇಲೆ. ಎಲ್ಲ ಕಡೆ ಕೊರತೆ ಇರಬಾರ್ದು, ಈ ವೇಕೆನ್ಸೀಸ್ ಇರಬಾರ್ದು ನಮ್ಮಲ್ಲಿ. ಅದನ್ನು ನಾವು ಈಗ ಆದಷ್ಟು ಮಟ್ಟಿಗೆ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಮಗನ್ಸುತ್ತೆ ನಮ್ಮ ರಾಜ್ಯ ಈಗಾಗಲೇ ಚೆನ್ನಾಗಿದೆ. ನಮಗೆ ತುಂಬ ಏನು ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ನಮ್ಮದು ಭಾಳ ಒಂದು ಒಳ್ಳೆಯ ರಾಜ್ಯ ಅಂತಲೇ ಹೇಳ್ಬೋದು. ಅದೇ ನಮ್ಮ ಗುರಿ ಈ ಯಾರು ಮುಂದೆ ಇದ್ದಾರಲ್ಲ ಅವ್ರ ಜೊತೆಲಿ ಹೋಗಬೇಕು ಅಂತ ನಾವು ಅಷ್ಟೇ. 2,85,000 ವೇಕೆನ್ಸಿ ಇದಾವಂತೆ ರಾಜ್ಯದಲ್ಲಿ ಟೋಟಲ್, ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ. ದಟ್ಸ್ ಹ್ಯೂಜ್. ಅದೇ, ಬಟ್ ಆರೋಗ್ಯ ಇಲಾಖೆ ಅದು ನಾವು ಇದಕ್ಕೆ ಆದ್ಯತೆ ಕೊಡಬೇಕು. ಹೌದು, ಯಾಕೆಂದರೆ ಇದು ಬಹಳ ಮುಖ್ಯ. ಅದಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೂ ಕೂಡ ಇದ್ರ ಬಗ್ಗೆ ಸಹಾನುಭೂತಿ ಇದೆ. ಈ ಸಲ ನಮಗೆ FDಯಿಂದ ಕೆಲವೆಲ್ಲ ಅಪ್ರೂವಲ್ಸ್ ಕೊಟ್ಟಿದ್ದಾರೆ. ಸುಮಾರು ಹೊಸ ಡಾಕ್ಟ್ರು ತೊಗೊಳ್ಳೋದಕ್ಕೆ 223, ಇನ್ನೊಂದು ಎಲ್ಲ ಟೆಕ್ನಿಷಿಯನ್ಸು ಒಂದು 900 ಜನ, PHCOಗಳು ನಮ್ಮ ANMಗಳು ಅವ್ರದ್ದು 1,300, ಅದೆಲ್ಲ ಅಪ್ರೂವಲ್ ಸಿಕ್ಕಿದೆ. ಈಗ ಉಳಿದಿರೋದೆಲ್ಲ ಎಲ್ಲೆಲ್ಲಿ ಖಾಲಿ ಇದೆ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಮುಖಾಂತರ ತೊಗೊಳ್ಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದು ಏನಾದರೂ ಅಪ್ರೂವ್ ಆದರೆ ನಮಗೆ ಭಾಳ ಅನುಕೂಲ ಆಗೋಗ್ತದೆ. ಎಸ್. ಅನ್ಕನ್ಫರ್ಮ್ಡ್ ಸುದ್ದಿ, ಸರ್ಕಾರಕ್ಕೆ 2 ವರ್ಷ ತುಂಬಿದಾಗ KPCCಯಿಂದ ಒಂದು ಸರ್ವೆ ಮಾಡಿಸಿದ್ರು ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಹೆಂಗಿದೆ ಅಂತ. ಬಹಳ ನೆಗೆಟಿವ್ ಇದೆ ಅಂತ ಬಂತಂತೆ. ಈಗ ಚುನಾವಣೆ ನಡೆದ್ರೆ ಒಂದು 65 ಜನ ಹಾಲಿ ಕಾಂಗ್ರೆಸ್ ಶಾಸಕರು ಸೋಲ್ತಾರೆ ಅಂತ ಬಂತಂತೆ. ಇಲ್ಲ, ಆ ಥರ ಪರಿಸ್ಥಿತಿ ಏನಿಲ್ಲ. ನಮ್ಮ ಸರ್ಕಾರ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಕೆಲಸ ಮಾಡಿದ್ದೀವಿ. ಮತ್ತು ಖಂಡಿತವಾಗಿಯೂ ಇವತ್ತು ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಇವತ್ತು ಕೆಟ್ಟ ಹೆಸರು ಇದೆ ಅಂತ ನಾನು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಆದರೆ ಇನ್ನೂ ಉತ್ತಮ ಕೆಲಸ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ, ಅದನ್ನು ಒಪ್ಕೊಳ್ತೀವಿ. ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡಬೇಕು ನಾವು. ಓಕೆ, ಆರೋಗ್ಯ ಸಚಿವರಾಗಿ ಉತ್ತರ ಕೊಟ್ಟಿದ್ರಿ. ಗಾಂಧಿನಗರದ ಶಾಸಕರಾಗಿ ಹೇಳಿ, ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋ ಅನುದಾನ ನಿಮಗೆ ಸಮಾಧಾನ ಇದೆಯಾ? ಈಗ ನಮಗೆ ಏನೇನು ಕೆಲಸಗಳು ಆಗಬೇಕಾಗಿದೆ ಅದೆಲ್ಲ ಆಗ್ತಾ ಉಂಟು. ನನಗೇನು ಅದರಿಂದ ಏನು ಸಮಸ್ಯೆ ಇದೆ ಅಂತ ಹೇಳೋಕೆ ಹೋಗಲ್ಲ. ಅದೇ ಅನುದಾನ ಎಷ್ಟು ಬೇಕಾದರೂ ಎಷ್ಟು ಕೊಟ್ಟರು ಕೂಡ ಕಮ್ಮಿನೇ ಅಲ್ವಾ, ಅದೊಂದು ಕಡೆ ಇದೆ. ಮತ್ತು ಗ್ಯಾರಂಟಿ ಯೋಜನೆ ಅದು ಖಂಡಿತವಾಗಿಯೂ ಅದು ಒಂದು ಭಾಳ 50,000 ಕೋಟಿ ರೂಪಾಯಿ, ಅದೇನು ಕಮ್ಮಿ ಅಮೌಂಟ್ ಅಲ್ಲ. ಅದನ್ನು ಸರಿದೂಗಿಸ್ಕೊಂಡು
ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಲ್ಲ, ಅದು ಮುಖ್ಯಮಂತ್ರಿಯವರ ಒಂದು ಈ ಇಲಾಖೆ ಮೇಲೆ ಇರುವಂಥ, ಆರ್ಥಿಕ ಇಲಾಖೆ ಮೇಲೆ ಇರುವಂಥ ಅವ್ರಿಗೊಂದು ನಿಯಂತ್ರಣ ಏನಿದೆ ಅದು ಇವತ್ತು ಕಾರಣ. ಇಲ್ಲದೆ ಹೋದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಥರ ಗ್ಯಾರಂಟಿ ಯೋಜನೆಗಳು ಅವರೆಲ್ಲ ಘೋಷಣೆ ಮಾಡಿದ್ದಾರೆ, ನಮ್ಮ ರಾಜ್ಯದ ಥರ ಯಾರೂ ಇಂಪ್ಲಿಮೆಂಟ್ ಮಾಡಿಲ್ಲ. ನಾವು ಎಲ್ಲ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಮುಟ್ಸಿದ್ದೀವಿ. ಇವತ್ತು ಯಾರು ಮಾಡಿದ್ರು ಹೇಳಿ? ಸುಮ್ಮನೆ ಘೋಷಣೆ ಮಾಡ್ತಾರೆ, ಆಮೇಲೆ ಮತ್ತೆ 6 ತಿಂಗಳು, 1 ವರ್ಷ, 2 ವರ್ಷ ಅರ್ಧಂಬರ್ಧ ಮಾಡೋದು, ಆಮೇಲೆ ಬೇರೆ ಕಾರಣ ಕೊಡೋದು. ನಮ್ಮದು ಯಾವುದೂ ಇಲ್ಲ, ಎಲ್ಲ ಮಾಡಿದ್ದೀವಿ. ಅದಕ್ಕೆ ಖಂಡಿತವಾಗಿ ಇದು ಮೊದಲನೇ ವರ್ಷ, 2ನೇ ವರ್ಷಕ್ಕೆ ಆರ್ಥಿಕ ಇವತ್ತು ನಾವು ರೆವಿನ್ಯೂ ಡೆಫಿಸಿಟ್ ಸ್ಟೇಟ್ ಆಗಿದ್ದೀವಿ ಅಲ್ವಾ? ಅದು ನಾವು ರೆವಿನ್ಯೂ ಡೆಫಿಸಿಟ್ ಇರಬಾರ್ದು, ನಾವು ಅದನ್ನು ರೆವಿನ್ಯೂ ಪ್ಲಸ್ ಆಗಬೇಕು. ಬಹುಶಃ ಈ ಬರೋ ವರ್ಷಕ್ಕೆ ಮತ್ತು ಇನ್ನು ಅದರ ಮುಂದಿನ ವರ್ಷಕ್ಕೆ ಸರಿ ಹೋಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಮತ್ತು ಕೇಂದ್ರದಿಂದ ನಮ್ಗೆ ಆಗ್ತಾ ಇರುವಂಥ ಒಂದು ತೊಂದರೆ, ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕಕ್ಕೆ. ಬೇರೆ ಬೇರೆ ಕಾರಣ, ಬರೀ ಈ ಸರ್ಕಾರ ಅಂತ ನಾವು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಸರಿಪಡಿಸ್ಬೇಕೀಗ ಕೇಂದ್ರ ಸರ್ಕಾರ ಈ ಅನ್ಯಾಯವನ್ನು ಸರಿಪಡಿಸಬೇಕು, ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಅದಾದರೆ ಖಂಡಿತ ನಮಗೆ ಇನ್ನೂ ಹೆಚ್ಚು, ಯಾಕೆಂದರೆ ನಾವು ಕೊಡ್ತಾ ಇರುವಂಥ ಹಣ ಎಷ್ಟು, ನಮಗೆ ಬರ್ತಾ ಇರೋ ಹಣ ಎಷ್ಟು. ಅಲ್ಲಿ ಈ ಫೈನಾನ್ಸ್ ಕಮಿಷನ್ ಬರಲಿರೋ ಫೈನಾನ್ಸ್ ಕಮಿಷನ್ ಮುಂದೆ ಸ್ವತಃ ಸಿದ್ದರಾಮಯ್ಯನವರು ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಸರಿ ಆಗುವ ಸಾಧ್ಯತೆ. ಸರಿ ಆದರೆ ಇದು ಭಾಳ ಮುಖ್ಯ ಇದು ನಮಗೆ. ಯಾಕಂದರೆ ಇಲ್ಲದೆ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಯಾವುದೇ ಈಗ ತಮಿಳ್ನಾಡು ಕೂಡ ಅವ್ರಿಗೆ ಸಪೋರ್ಟ್ ಸಿಕ್ತು, ಕೇರಳಗೂ ಕೂಡ ಸಿಕ್ತು, ಕರ್ನಾಟಕಕ್ಕೆ ಮಾತ್ರ ಸಿಗ್ತಾ ಇಲ್ಲ. ಅದು ಇವತ್ತಾಗಿರುವಂಥ ಸಮಸ್ಯೆ. ಯಾಕದು ಗೊತ್ತಿಲ್ಲ ಯಾಕೆ ಅಂತ. ನಾನೀಗ ಯಾಕೆ ಹೇಳಲಿ, ಈಗ ಅವ್ರಿಗೆ ಬಹುಶಃ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಭಾಳ ಪ್ರಭಾವಿ ಮುಖಂಡಗಳೆಲ್ಲ ಇದ್ದಾರೆ. ಸ್ವಲ್ಪ ಅವರು ಧ್ವನಿ ಎತ್ತಬೇಕು, ಧ್ವನಿ ಎತ್ತಿ ಮಾತನಾಡಬೇಕು, ಆಯಿತಾ? ನಮ್ಮ ರಾಜ್ಯಕ್ಕೆ ಯಾಕೆ ಅನ್ಯಾಯ? ಇಲ್ಲಿ ಅವರು ಅಧಿಕಾರ ಮಾಡಿದ್ದಾರೆ, ಇಲ್ಲಿಂದ ಹೆಚ್ಚು ಸಂಸತ್ ಸದಸ್ಯರು ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೋಸ್ಕರ ಹೇಳೋದು ನೋಡ್ರೆ ಅದೇನೋ ಪೊಲಿಟಿಕಲ್ ಡಿಸಿಷನ್ ಅನ್ನೋರಂಗೆ ಹೇಳ್ತೀರಿ. ಪೊಲಿಟಿಕಲ್ ಡಿಸಿಷನ್ ಇಲ್ಲ, ಬಟ್ ಪೊಲಿಟಿಕಲ್ ಪ್ರೆಷರ್ ಬೇಕು. ಗೌರ್ಮೆಂಟ್ಗೆ, ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರದೇ ಹೋದರೆ ಇದು ಈ ರಾಜ್ಯಕ್ಕೆ ವ್ಯವಸ್ಥೆನೇ ಆ ಥರ ಒತ್ತಡ ತರಬೇಕಾಗ್ತದಲ್ಲ. ಮೇಲೆ ಕುಳಿತಿರುವಂಥ ಪೊಲಿಟಿಕಲ್ ಬಾಸ್ಗಳು ತಮ್ಮ ವಿಮ್ಸ್ ಅಂಡ್ ಫ್ಯಾನ್ಸಿ ಮೂಲಕ ಮಾಡಿದರೆ ನೋಡಿ. ಈಗ ಕೇರಳಕ್ಕೆ ಕೇಂದ್ರದ ಆಯವ್ಯಯದಲ್ಲಿ ಘೋಷಣೆ ಆಗಿರುವಂಥ ಕಾರ್ಯಕ್ರಮ ನಮಗೆ ಕೊಡಲಿಲ್ಲ. ಬರಗಾಲ ಬಂದಾಗ ನಮಗೆ ನ್ಯಾಯಯುತವಾದಂಥ ಹಣ ಕೊಡಲಿಲ್ಲ, ನಾವು ಕೋರ್ಟ್ಗೆ ಹೋಗಿ ತೊಗೊಂಬರೋವಂಥ ಪರಿಸ್ಥಿತಿ. ಇದೆಲ್ಲ ಬೇಕಾಗಿರಲ್ಲ. ಅವರೇ ಹೇಳ್ಬೋದಾಗಿತ್ತಲ್ಲ, ನೋಡಿ ಸರ್ ಕೊಡಬೇಕಾಗಿದೆ, ಕೊಟ್ಬಿಡಿ ಅಂತ ನಮ್ಮ ಕೇಂದ್ರ ಸಚಿವರುಗಳು ಹೇಳ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಸೊ ಪೊಲಿಟಿಕಲ್ ಪ್ರೆಷರ್ ಬೇಕು. ಇಷ್ಟು ಪೊಲಿಟಿಕಲ್ ಕ್ಯಾಪಿಟಲ್ ಇದೆ, ಎಸ್, ಯಾಕೆ ಉಪಯೋಗ ಆಗ್ತಾ ಇಲ್ಲ ಅಂತ ನಾನು ಕೇಳುವಂಥದ್ದು. ಉಪಯೋಗ ಆಗಬೇಕು, ನಮಗೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗಬೇಕು ತಾನೇ. ಡೆಫಿನೆಟ್ಲಿ. ಅದು BJP-ನ, ಕಾಂಗ್ರೆಸ್, JDS ಅದ್ಯಾರು ಕೇಳ್ತಾರೆ? ರಾಜ್ಯದ ಜನರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಎಸ್. ಕೊನೆ 2 ಪ್ರಶ್ನೆ ತಗೋತೀನಿ. ಸರ್ ನಮಸ್ಕಾರ. ನಮ್ಮ ಕೆಳಮಟ್ಟದಲ್ಲಿ ಅಂದರೆ BPL ಕಾರ್ಡಲ್ಲಿ ಇರ್ತಕ್ಕಂಥವ್ರು ಅಥವಾ ಮಿಡಲ್ ಕ್ಲಾಸ್ ಪೀಪಲು ಇದನ್ನು ತೊಗೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಭಾಳಷ್ಟು ಸಾವು ನೋವುಗಳು ಅವ್ರಿಗೆ ಆಗ್ತಾ ಇದೆ. ಯಾಕೆ ಸರ್ಕಾರ ಅವ್ರಿಗೆ ಈ BPL ಕಾರ್ಡ್ ಅವ್ರಿಗೆ ಉಚಿತವಾದಂಥ ವರ್ಷಕ್ಕೊಂದ್ಸಲ ಈ ರೀತಿಯಾದ ಟೆಸ್ಟ್ಗಳನ್ನ ಮಾಡಿಸ್ಬಾರ್ದು ಅಂತ? ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ತಪಾಸಣೆ ಖಂಡಿತ. ಯಾಕಂದರೆ ಬಡವರಿಗೆ ಅದ್ರ ಹೋಗೋಕ್ಕೆ ಆಗಲ್ಲ, ತಗೊಳಕ್ಕೆ ಆಗಲ್ಲ. ಅಂಥವ್ರಿಗೆ ಈ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ನಾವು ಉಚಿತವಾದಂಥ ಈ ಸೇವೆಗಳನ್ನ ಕೊಡಬಾರ್ದು ಅಂತ? ಈಗ ನಮ್ಮಲ್ಲಿ ಕೆಲವು ಎಲ್ಲ ನಮ್ಮ ಲ್ಯಾಬ್ಗಳೇ ಇದೆ, ಎಲ್ಲ ಥರ ಟೆಸ್ಟ್ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಎಲ್ಲ ಟೆಸ್ಟ್ ಮಾಡಿಸ್ಕೋಬೋದು, ಭಾಳಷ್ಟು ಟೆಸ್ಟ್ಗಳು. ಆಮೇಲೆ ಈಗ CT MRI ಈಗ ಸುಮಾರು ಒಂದು 9 ಜಿಲ್ಲೆಗಳು ಬಂದಿರಲಿಲ್ಲ. ಈ ವರ್ಷ ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ MRI CT ಮೆಷಿನ್ ಹಾಕ್ಸ್ತಾ ಇದ್ದೀವಿ. ಅದು ಕೂಡ ಮಾಡ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಈಗಾಗಲೇ ಇದೆ. ನಮ್ಮ 14 ಆಸ್ಪತ್ರೆ ಇದೆ, ಅದು ಎಲ್ಲ ಕಡೆ ತರ್ತಾ ಇದ್ದೀವಿ. ಸೊ ಈ ಥರ ನಾವು ಅವ್ರಿಗೆಲ್ಲ ಫ್ರೀಯಾಗಿ ಅವ್ರಿಗೆ CT ಸ್ಕ್ಯಾನ್, MRI ಸ್ಕ್ಯಾನ್ ಸಿಗ್ತದೆ. ಸೊ ಈ ಥರದೆಲ್ಲ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ನಮ್ಮಲ್ಲೆಲ್ಲ ಬಹುತೇಕ ಮುಖ್ಯವಾಗಿರುವಂಥ ಟೆಸ್ಟ್ಗಳೆಲ್ಲ ಫ್ರೀ ಇದೆ, ಮಾಡಿಸ್ಕೋಬೋದು. ನಮ್ಮ ಆಸ್ಪತ್ರೆಗಳಿಗೆ ಬಂದರೆ ಮಾಡಿಸ್ಕೋಬೋದು. ಬಟ್ ಜನ ಮಾಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ, ತಪಾಸಣೆ ಮಾಡ್ಕೊಳ್ಳೋಕೆ ನಾವೇ ಹೋಗೋದಿಲ್ಲ, ಯಾಕೆ ಹೋಗ್ಬೇಕಪ್ಪ ಅಂತ ಅಲ್ವಾ? ಅದು ಮಾಡಿಸ್ಕೊಂಡ್ರೆ ಒಳ್ಳೇದು. ರಾಜಕಾರಣದಿಂದ ಶುರು ಮಾಡಿದ ಈ ಚರ್ಚೆನ ವಾಪಸ್ ರಾಜಕಾರಣಕ್ಕೆ ತರ್ತಾ ಇದ್ದೀನಿ. ಸೆಪ್ಟೆಂಬರ್ ಕ್ರಾಂತಿ ಅಂತ ಇದ್ದಾರೆ ರಾಜಣ್ಣ ಅವರು, ಏನದು? ನೀವು ಅವ್ರಿಗೆ ಕೇಳಬೇಕು, ನನಗಂತೂ ಅದು ಏನಿದೆ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರೊಬ್ಬರಿಗೆ ಗೊತ್ತಿದೆ, ಅವರು ಕೂಡ ಬಾಯಿ ಬಿಡ್ತಾ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿಯ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ. ಅದ್ರ ಅರ್ಥನೇ ನನಗೆ ಏನೇ ಕೇಳಿದೆ ನನಗೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ಅದು ಯಾಕೆ ಹೇಳಿದ್ದಾರೆ ಅಂತ. ಧನ್ಯವಾದ ದಿನೇಶ್ ಗುಂಡ್ರವರೇ, ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.